Hello dear students. In the first unit of second year biology topics, the last topic is reproductive health. This is the fourth topic and last topic in the first unit. Let us go for the reproductive health. The topic includes definition of reproductive health, problems and strategies, population explosion and birth control, medical termination of pregnancy, sexually transmitted diseases, and about infertility. Related to infertility, one more bit of the chapter is art, assisted reproductive technologies. So let us move to the definition. What is reproductive health? According to World Health Organization, reproductive health means a total well-being in all aspects of reproduction, physical, emotional, behavior and social. WHO World Health Organization ಹೇಳೋ ಪ್ರಕಾರ ಅಥವಾ ಡಿಫೈನ್ ಮಾಡೋ ಪ್ರಕಾರ ರೀಪ್ರೊಡಕ್ಟಿವ್ ಹೆಲ್ತ್ ಅಂದರೆ ಏನು? ಇಫ್ ಅ ಪರ್ಸನ್ ಈಸ್ ಹೆಲ್ದಿ with respect to physical appearance, emotional condition, behavior wise and socially, along with the ability of having reproduction. Reproduction ability ಜೊತೆಗೆ ಫಿಸಿಕಲ್ ಫಿಟ್ನೆಸ್ಸು ಅಂದರೆ ಬಾಡಿ ಪಾರ್ಟ್ಸು ಯಾವುದೇ ಡ್ಯಾಮೇಜ್ ಆಗಿರಬಾರ್ದು, ಹ್ಯಾಂಡಿಕ್ಯಾಪ್ಟ್ ಇರಬಾರ್ದು. ಎಮೋಷ್ನಲ್ ಆ್ಯಂಡ್ ಬಿಹೇವಿಯರಲ್ ಆಸ್ಪೆಕ್ಟ್ಸ್ ಶುಡ್ ಬಿ ನಾರ್ಮಲ್ ವಿತ್ ನಾರ್ಮಲ್ ಸೋಷಿಯಲ್ ಅವೇರ್ನೆಸ್. ಸೊಸೈಟಿ ಒಳಗೂ ಬಿಹೇವಿಯರ್ ನಾರ್ಮಲ್ ಇರಬೇಕು. ನಾಟ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ದ ರೀಪ್ರೊಡಕ್ಷನ್, ಅಲಾಂಗ್ ವಿತ್ ರೀಪ್ರೊಡಕ್ಷನ್ ಇಫ್ ದ ಪರ್ಸನ್ ಈಸ್ ಹೆಲ್ದಿ ಇನ್ ಅದರ್ ಆಸ್ಪೆಕ್ಟ್ಸ್ ಲೈಕ್ ಫಿಸಿಕಲ್, ಎಮೋಷನಲ್, ಬಿಹೇವಿಯರಲ್ ಆ್ಯಂಡ್ ಸೋಷಿಯಲ್, ದಿಸ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ರೀಪ್ರೊಡಕ್ಟಿವ್ ಹೆಲ್ತ್. ಇದನ್ನು ರೀಪ್ರೊಡಕ್ಟಿವ್ ಹೆಲ್ತ್ ಅಂತ ಹೇಳಿ ಡಿಫೈನ್ ಮಾಡಬೇಕು. ಎದರ ಪ್ರಕಾರ? ಅಕಾರ್ಡಿಂಗ್ ಟು World Health Organization. The improved reproductive health of the society requires following factors. ಒಂದು ಸೊಸೈಟಿನ ರೀಪ್ರೊಡಕ್ಟಿವ್ ವೈಸ್ ಹೆಲ್ದಿ ಮಾಡಬೇಕಾದ್ರೆ ಅದಕ್ಕೆ ಏನೇನು ರಿಕ್ವೈರ್ಮೆಂಟ್ ಬೇಕಾಗ್ತವೆ? The reproductive health of the society can be improved with the following factors. Better awareness about sex-related matters, increased number of medically assisted deliveries and better postnatal care leading to decreased maternal and infant mortality rates. ಏನು ಹಿಂಗಂದರೆ ನಾರ್ಮಲ್ ಆಗಿ ವಾಟ್ ಈಸ್ ದ ಸೇಫ್ ಮೆಥಡ್ ಆಫ್ ಡೆಲಿವರಿ? ಪ್ರೆಗ್ನೆಂಟ್ ಫೀಮೇಲ್ಸಿಗೆ ನಾರ್ಮಲ್ ಸೇಫ್ಟಿ ಮೆಥಡ್ಸ್ ಆಫ್ ಡೆಲಿವರಿ ಏನದ ಅದನ್ನು ಯೂಸ್ ಮಾಡ್ಕೋಬೇಕು. ಬೆಟರ್ ಪೋಸ್ಟ್ ನ್ಯಾಟಲ್ ಕೇರ್ ಅಂದರೆ ಆಫ್ಟರ್ ಡೆಲಿವರಿ ದಟ್ ಯಂಗ್ ಒನ್ ಶುಡ್ ಬಿ ಕೇರ್ಡ್ ಪ್ರಾಪರ್ಲಿ. ಆ ಡೆಲಿವರಿ ಆದಂಥ ಯಂಗ್ ಒನ್ ಇಟ್ ಈಸ್ ವೆರಿ ಡೆಲಿಕೇಟ್, ಅದನ್ನು ಯಾವ ರೀತಿ ಕೇರ್ ಮಾಡಬೇಕು, which can lead to the decreased maternal and infant mortality rates. ಪ್ರಾಪರ್ ಡೆಲಿವರಿ ಮೇಜರ್ಸನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಆ್ಯಂಡ್ ಆಫ್ಟರ್ ದ ಡೆಲಿವರಿ ಯಂಗ್ ಒನ್ನನ್ನು ಪ್ರಾಪರಾಗಿ ಕೇರ್ ಮಾಡೋದ್ರಿಂದ ಅಲ್ಲೇ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂದರೆ ಮದರ್ ಡೆತ್ ಆಗೋವಂಥ ಪರ್ಸೆಂಟೇಜು, ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಆ ನ್ಯೂಬಾರ್ನ್ ಬೇಬಿ ಡೆತ್ ಆಗುವಂಥ ರೇಟನ್ನು ಕಡಿಮೆ ಮಾಡಲಿಕ್ಕೆ ಬರ್ತದೆ. ಬಿಕಾಸ್ ನವ್ ಎಡೇಸ್ ಅನ್ಲಿಮಿಟೆಡ್ ಮೆಡಿಕಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್. ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಎನಿ unprotected delivery measure, if the individual go for the superior medical facilities for the purpose of deliveries and for the purpose of postnatal care, ಅಲ್ಲೇ ಮದರ್ ಡೆತ್ ರೇಟು ಕಡಿಮೆ ಆಗ್ತದೆ, ಇನ್ಫ್ಯಾಂಟ್ ಡೆತ್ ರೇಟು ಕಡಿಮೆ ಆಗ್ತದೆ. ಇದನ್ನು ಸೊಸೈಟಿ ಒಳಗೆ ಅಪ್ಲೈ ಮಾಡಬೇಕು.
increased number of couples with small families. Nowadays nuclear families are very common. ಸ್ಮಾಲ್ ಫ್ಯಾಮಿಲಿ ಇತ್ತು ಅಂತಂದ್ರೆ ಅಲ್ಲಿ ಎಲ್ಲ ಥರದ್ದು ಮೆಡಿಕಲ್ ಫೆಸಿಲಿಟಿಗಳನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಒಂದು ಅಪಾರ್ಚುನಿಟಿ ಸಿಗ್ತದೆ. ಬೆಟರ್ ಡಿಟೆಕ್ಷನ್ ಆ್ಯಂಡ್ ಕ್ಯೂರ್ ಆಫ್ STDs. ವಾಟ್ ಈಸ್ ದ ಎಕ್ಸ್ಪ್ಯಾನ್ಷನ್ ಆಫ್ STD? ಸೆಕ್ಚುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. Some diseases like AIDS, hepatitis B, they are transferring from infected person to healthy person through the sexual contact. ಸೊ ಸೆಕ್ಚುವಲ್ ಕಾಂಟ್ಯಾಕ್ಟಿಂದ ಯಾವ ಡಿಸೀಸ್ಗಳು ಮೇನ್ ಒಬ್ಬರಿಂದೊಬ್ಬರಿಗೆ ಇನ್ಫೆಕ್ಷನ್ ಕಾಸ್ ಮಾಡ್ತಿರ್ತಾವೆ, ಟ್ರಾನ್ಸ್ಮಿಟ್ ಆಗ್ತಿರ್ತಾವೆ, ಆ STDಗಳನ್ನು ಡಿಟೆಕ್ಟ್ ಮಾಡಲಿಕ್ಕೆ ಆ್ಯಂಡ್ ಡಿಟೆಕ್ಟ್ ಆದರೆ ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅದ್ರ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು. ಓವರಾಲ್ ಇನ್ಕ್ರೀಸ್ಡ್ ಮೆಡಿಕಲ್ ಫೆಸಿಲಿಟೀಸ್ ಫಾರ್ ಆಲ್ ಸೆಕ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್. ಸೆಕ್ಸ್ ರಿಲೇಟೆಡ್ ಪ್ರಾಬ್ಲಮ್ಸಿಗೆ ಏನು ಫೆಸಿಲಿಟೀಸ್ ಅವೈಲೇಬಲ್ ಅದ ಮೆಡಿಕಲ್ ಫೀಲ್ಡ್ ಒಳಗೆ ಅದನ್ನು ಎಂಪ್ಲಾಯ್ ಮಾಡ್ಕೋಬೇಕು. ವಿತ್ ಆಲ್ ದೀಸ್ ಇಂಪ್ರೂವ್ಡ್ ಫ್ಯಾಕ್ಟರ್ಸ್, the reproductive health of the society can be maintained. Then next one, some of the measures taken for awareness of reproductive health. ಸೊಸೈಟಿನ ರಿಪ್ರೊಡಕ್ಟಿವ್ಲಿ ಹೆಲ್ದಿ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತ ಲಾಸ್ಟ್ ಬಿಟ್ ಒಳಗೆ ಹೇಳಿದೆ. ಸೊ ಇಲ್ಲೇ ಯಾವ ರೀತಿ ಮೇಜರ್ಸನ್ನು ತೊಗೊಂಡ್ರೆ, ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದರೆ ಸೊಸೈಟಿ ಒಳಗೆ ರಿಪ್ರೊಡಕ್ಟಿವ್ ಹೆಲ್ತನ್ನು ಮೇಂಟೈನ್ ಮಾಡಲಿಕ್ಕೆ ಬರ್ತದೆ. ದ ಫ್ಯಾಮಿಲಿ ಪ್ಲ್ಯಾನಿಂಗ್ ಪ್ರೋಗ್ರಾಮ್ಸ್ ವೇರ್ ಇನಿಷಿಯೇಟೆಡ್ ಇನ್ ಇಂಡಿಯಾ in 1951 and were periodically assessed over the past decades. The programs were improved and covered reproduction related areas under the popular name Reproductive and Child Health Care Programs. It was launched in 1997. ಸೊಸೈಟಿನ ರಿಪ್ರೊಡಕ್ಟಿವ್ ವೈಸ್ ಹೆಲ್ದಿ ಮಾಡಬೇಕಾದ್ರೆ ಕೆಲವೊಂದು ಮೇಜರ್ಸ್ಗಳನ್ನು, ಸ್ಟೆಪ್ಸ್ಗಳನ್ನು, ಸ್ಟ್ರಾಟಜಿ ಅಂದರೆ ಪ್ಲ್ಯಾನ್ಗಳನ್ನು ಮಾಡಬೇಕು. ಸೊ ಏನು ಈ ಪ್ಲ್ಯಾನ್ಗಳನ್ನು ಮಾಡಿಕೊಂಡ್ರು? ನಮ್ಮ ದೇಶದ ಗವರ್ಮೆಂಟು, ಇಂಡಿಯನ್ ಗವರ್ಮೆಂಟ್ ಫಸ್ಟ್ ಸ್ಟಾರ್ಟೆಡ್ ದ ಫ್ಯಾಮಿಲಿ ಪ್ಲ್ಯಾನಿಂಗ್ ಪ್ರೋಗ್ರಾಮ್. ನಮ್ಮ ದೇಶನೇ ಮೊಟ್ಟ ಮೊದಲಿಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಪ್ರೋಗ್ರಾಮನ್ನು ಲಾಂಚ್ ಮಾಡ್ತು, ಅಂದರೆ ಜನರಿಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತು. ಯಾವ ಇಯರ್ ಒಳಗೆ ಸ್ಟಾರ್ಟ್ ಮಾಡಿದರು? 1951. ಇನ್ ದ ಇಯರ್ 1951 ದ ಫ್ಯಾಮಿಲಿ ಪ್ಲ್ಯಾನಿಂಗ್ ಪ್ರೋಗ್ರಾಮ್ಸ್ ವೇರ್ ಇನಿಷಿಯೇಟೆಡ್ ಇನ್ ಅವರ್ ಕಂಟ್ರಿ ಆ್ಯಂಡ್ ಇವತ್ತಿಗೂ ಅದು ಸೊಸೈಟಿ ಒಳಗೆ ಕಂಟಿನ್ಯೂ ಆಗಿ ನಡ್ಕೊಂಡು ಬಂದದ. ಈ ಫ್ಯಾಮಿಲಿ ಪ್ಲ್ಯಾನಿಂಗ್ ಪ್ರೋಗ್ರಾಮ್ಗಳನ್ನು ಬಹಳಷ್ಟು ಪಾಪ್ಯುಲರ್ ಮಾಡಲಿಕ್ಕೆ ಮುಂಚೆ ನೀವು ಗೌರ್ಮೆಂಟ್ ಸ್ಕೂಲ್ಸದ್ದು ವಾಲ್ಗಳ ಮೇಲೆ ನೋಡಬಹುದಿತ್ತು. ನಾವಿಬ್ಬರು, ನಮಗಿಬ್ಬರು, ಓನ್ಲಿ ಒನ್ ಗರ್ಲ್ ಆ್ಯಂಡ್ ಒನ್ ಬಾಯ್, ಸ್ಮಾಲ್ ಫ್ಯಾಮಿಲಿ ಕ್ಯಾನ್ ಫುಲ್ಫಿಲ್ ಆಲ್ ದ ರಿಕ್ವೈರ್ಮೆಂಟ್ಸ್. ಈ ಥರದ್ದು ಸ್ಲೋಗನ್ಗಳನ್ನು, ಸ್ಟೇಟ್ಮೆಂಟ್ಗಳನ್ನು ಗೌರ್ಮೆಂಟು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಎಲ್ಲಂದರಲ್ಲಿ ಬರೆದಿರ್ತಿತ್ತು. ಆ್ಯಂಡ್ ಇವನ್ ದೇ ಮೇಕ್ ಯೂಸ್ ಆಫ್ ದ ಎಂಟರ್ಟೈನ್ಮೆಂಟ್ ಮೀಡಿಯಾ, ಅಂದರೆ ಫಿಲ್ಮ್ ಆರ್ಟಿಸ್ಟ್ಗಳನ್ನು, ಯಾರಿಗೆ ಪಾಪ್ಯುಲಾರಿಟಿ ಜಾಸ್ತಿ ಇರ್ತದೆ ಅಂಥವ್ರನ್ನ ಅಡ್ವರ್ಟೈಸ್ಮೆಂಟ್ ಪರ್ಪಸಿಗೂ ಯೂಸ್ ಮಾಡಿಕೊಂಡು ದ ಗೌರ್ಮೆಂಟ್ ಟ್ರೈ ಟು ಕ್ರಿಯೇಟ್ ಅವೇರ್ನೆಸ್ ಅಮಂಗ್ ದ ಪೀಪಲ್ ವಿತ್ ರೆಸ್ಪೆಕ್ಟ್ ಟು ದ ಫ್ಯಾಮಿಲಿ ಪ್ಲ್ಯಾನಿಂಗ್ ಪ್ರೋಗ್ರಾಮ್ಸ್. ಆ್ಯಂಡ್ ಆ ಫ್ಯಾಮಿಲಿ ಪ್ಲ್ಯಾನಿಂಗ್ ಪ್ರೋಗ್ರಾಮ್ಸ್ ಏನಿರ್ತಾವೆ ಅದನ್ನು ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಒಳಗೆ ಕಂಟಿನ್ಯೂ ಮಾಡ್ತೀನಿ. The programs were improved and covered reproduction related areas under the popular name Reproductive and Child Health Care, RCH, Reproductive and Child Health Care. ಈ ಪ್ರೋಗ್ರಾಮ್ಗಳನ್ನು ಇಂಡಿಯನ್ ಗೌರ್ಮೆಂಟು ಸ್ಟಾರ್ಟ್ ಮಾಡಿತು ಆ್ಯಂಡ್ ಇಟ್ ವಾಸ್ ಲಾಂಚ್ಡ್ ಇನ್ ದ ಇಯರ್ 1997. ಎರಡೂ ಇಯರ್ಸನ್ನು ನೆನಪಿಟ್ಕೋಬೇಕು. ಫ್ಯಾಮಿಲಿ ಪ್ಲ್ಯಾನಿಂಗ್ ಪ್ರೋಗ್ರಾಮ್ 1951, RCH 1997. What are the major tasks of RCH program? Reproductive and Child Health Care ಪ್ರೋಗ್ರಾಮದ್ದು ಏನು ಮೇನ್ ಇಂಟೆನ್ಷನ್ಸ್ ಅವ ಅಥವಾ ಏನು ಮೇನ್ ಏರಿಯಾ ಅವ ಅವು ಕಾನ್ಸಂಟ್ರೇಟ್ ಮಾಡ್ಲಿಕ್ಕತ್ತದ್ದು? ಕ್ರಿಯೇಟಿಂಗ್ ಅವೇರ್ನೆಸ್ ಅಮಂಗ್ ದ ಪೀಪಲ್ ಅಬೌಟ್ reproduction related aspects. What is the right age for the marriage?
when the female can be conceived, what is the right age for conceiving? ನಾರ್ಮಲ್ ಆಗಿ ಈ ಬಾಲ್ಯ ವಿವಾಹ ಇಟ್ ಈಸ್ ವೆರಿ ಕಾಮನ್ ಇನ್ ಅವರ್ ಕಂಟ್ರಿ. ಇದನ್ನು ಮಾಡಿದರೆ ಏನು ಪ್ರಾಬ್ಲಮ್ ಆಗ್ತದೆ? ಅಟ್ ವಾಟ್ ಏಜ್ ದ ಫೀಮೇಲ್ ಬಾಡಿ ಈಸ್ ರೆಡಿ ಟು ಸಪೋರ್ಟ್ ದ ಪ್ರೆಗ್ನೆನ್ಸಿ ಆ್ಯಂಡ್ ಪ್ರೆಗ್ನೆನ್ಸಿ ರಿಲೇಟೆಡ್ ಆಸ್ಪೆಕ್ಟ್ಸ್. ಯಾವ ಏಜ್ ಒಳಗೆ ಫೀಮೇಲ್ ಬಾಡಿಗೆ ಪ್ರೆಗ್ನೆನ್ಸಿ ಮತ್ತು ಪ್ರೆಗ್ನೆನ್ಸಿ ರಿಲೇಟೆಡ್ ಆಸ್ಪೆಕ್ಟ್ಗಳನ್ನು ಸಪೋರ್ಟ್ ಮಾಡುವಂಥ ಎಬಿಲಿಟಿ ಬರ್ತದೆ, ಈ ಥರದ ಅವೇರ್ನೆಸ್ಸನ್ನು ಜನರೊಳಗೆ ಕ್ರಿಯೇಟ್ ಮಾಡಬೇಕು. ಅದನ್ನು ಯಾವುದು ತೊಗೊಂಡು ಮಾಡಲಿಕ್ಕೆ? RCH, ರೀಪ್ರೊಡಕ್ಟಿವ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್. Providing facilities and support for building up a reproductively healthy society, governmental and non-governmental agencies have taken various important steps to create awareness among the people about reproduction related aspects. Government and non-government NGO, non-government agencies, ಗೌರ್ಮೆಂಟ್ದವ್ರ ಜೊತೆಗೆ ನಾನ್ ಗವರ್ಮೆಂಟ್ ಏಜೆನ್ಸಿಗಳು ಕೂಡ ಸೊಸೈಟಿ ಒಳಗೆ ಅಥವಾ ಹಳ್ಳಿ ಒಳಗೆ ಹೋಗಿ ಕಾಮನ್ನಾಗಿ ಎಲ್ಲ ಜನರಿಗೂ ರೀಪ್ರೊಡಕ್ಟಿವ್ ಹೆಲ್ತದ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ಲಿಕ್ಕತ್ರು. ಫ್ಯಾಮಿಲಿ ಪ್ಲ್ಯಾನಿಂಗ್ ಪ್ರೋಗ್ರಾಮ್ಸ್ಗಳ ಬಗ್ಗೆ ಜನರಿಗೆ ಇನ್ಫಾರ್ಮೇಷನ್ ಕೊಡ್ಲಿಕ್ಕತ್ರು. ಈವನ್ ಗೌರ್ಮೆಂಟ್ ಹ್ಯಾಸ್ ಸ್ಟಾರ್ಟೆಡ್ ಸಮ್ ಬೆನಿಫಿಟ್ಸ್. ಫ್ಯಾಮಿಲಿ ಪ್ಲ್ಯಾನಿಂಗ್ ಪ್ರೋಗ್ರಾಮ್ಗಳನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಕೆಲವೊಂದು ಇಂಟೆನ್ಸಿವ್ಸ್ಗಳನ್ನು ಕೊಡ್ಲಿಕ್ಕತ್ತು ಗೌರ್ಮೆಂಟು. ಆ ಥರದ ಬೆನಿಫಿಟ್ಗೋಸ್ಕರ ಸಮ್ ಪೀಪಲ್ ಹ್ಯಾವ್ ವೆಂಟ್ ಫಾರ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪರೇಷನ್ಸ್. ಲೈಕ್ ದ್ಯಾಟ್ ಈ ಸೆಕ್ಚುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳು ಹೆಂಗೆ ಬರ್ತಾವೆ, ಅದು ಒಬ್ಬರಿಂದ ಒಬ್ಬರಿಗೆ ಯಾವ ರೀತಿ ಟ್ರಾನ್ಸ್ಫರ್ ಆಗ್ತದೆ, ವಾಟ್ ಈಸ್ ದ ರೈಟ್ ಏಜ್ ಫಾರ್ ದ ಮ್ಯಾರೇಜ್, ವೆದರ್ ಇಟ್ ಈಸ್ ಗರ್ಲ್ ಆರ್ ಇಟ್ ಈಸ್ ಬಾಯ್, ಈ ಥರದ ಅವೇರ್ನೆಸ್ಗಳನ್ನು ಜನರೊಳಗೆ ಕಾಮನ್ನಾಗಿ ಎಲ್ಲರಿಗೂ ತಿಳಿಸಿ ಹೇಳಲಿಕ್ಕೆ ಈ RCHದವರು ಕೆಲವೊಂದು ಪ್ರೋಗ್ರಾಮ್ಗಳನ್ನು ಕ್ರಿಯೇಟ್ ಮಾಡಿಕೊಂಡ್ರು. ಆ್ಯಂಡ್ ವಿತ್ ದಿಸ್ ದೇ ಹ್ಯಾವ್ ಟ್ರೈಡ್ ಟು ಕ್ರಿಯೇಟ್ ಅ ರೀಪ್ರೊಡಕ್ಟಿವ್ ಹೆಲ್ದಿ ಸೊಸೈಟಿ. ಸೊ ದಿಸ್ ಈಸ್ ದ ಥಿಂಗ್ ವಿತ್ ರೆಸ್ಪೆಕ್ಟ್ ಟು ದ ಇಂಟ್ರೊಡಕ್ಷನ್ ಆಫ್ reproductive health. In the next video I will continue rest of the topic. Thank you. Hello dear students, let us continue the next part of topic reproductive health. So in the previous video I explained about the definition of reproductive health and how a reproductively healthy society can be created or it can be developed. So today let us go for how has the government taken measures to create a reproductively healthy society. Reproductive healthy societyನ ಕ್ರಿಯೇಟ್ ಮಾಡಬೇಕಾದ್ರೆ ಗವರ್ಮೆಂಟು ಯಾವ್ಯಾವ ರೀತಿ ಸ್ಟೆಪ್ಸನ್ನು ತಗೊಳ್ತು. Several audio visual aids and pamphlets have been developed by both governmental and non-governmental organizations. Awareness is being created among school children by introducing sex education in schools. Reproductive health ಬಗ್ಗೆ ಸೊಸೈಟಿ ಒಳಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಡಿಯೋ ವಿಜುವಲ್ ಏಡ್ಸ್, ದಟ್ ಮೀನ್ಸ್ ಥ್ರೂ ರೇಡಿಯೋ, ಥ್ರೂ ಟೆಲಿವಿಷನ್, ಅಡ್ವರ್ಟೈಸ್ಮೆಂಟ್ಗಳನ್ನು ಗೌರ್ಮೆಂಟ್ ಏಜೆನ್ಸೀಸ್ ಇರಬಹುದು, ನಾನ್ ಗೌರ್ಮೆಂಟ್ ಏಜೆನ್ಸೀಸ್ ಇರಬಹುದು, ಅವೆಲ್ಲ ಕಡೆಗೂ ಈ ರೀಪ್ರೊಡಕ್ಟಿವ್ ಹೆಲ್ತನ್ನು ಸೊಸೈಟಿ ಒಳಗೆ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ಗಳನ್ನು ಸ್ಟಾರ್ಟ್ ಮಾಡಿದರು. ನಾಟ್ ಓನ್ಲಿ ಥ್ರೂ ದ ಆಡಿಯೋ ವಿಜುವಲ್ ಏಡ್ಸ್, ಈವನ್ ದ ಹ್ಯಾಂಡ್ ಬಿಲ್ಸ್, ದ ಪ್ಯಾಂಪ್ಲೆಟ್ಸ್ ಹ್ಯಾವ್ ಬೀನ್ developed by both government as well as non-government organizations to create awareness in the society with respect to reproductive health. Apart from this one, it is considered to be very important to give awareness and to educate the school children with respect to sex education. Already this is employed in foreign countries, but in our country it is not allowed to explain the things with related to sex education in case of schools, but it is already employed in the European countries.
Aims and needs of sex education in schools. Why the sex education should be given in the schools? ಸ್ಕೂಲ್ಸ್ ಒಳಗೆ ಯಾಕೆ ಸೆಕ್ಸ್ ಎಜುಕೇಷನ್ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡಬೇಕು? ವಾಟ್ ಆರ್ ದ ರೀಸನ್ಸ್? ಟು ಪ್ರೊವೈಡ್ ರೈಟ್ ಇನ್ಫಾರ್ಮೇಷನ್ ಅಬೌಟ್ sex related aspects, to avoid sex related myths and misconceptions, that is whatever the wrong idea or the beliefs are there, that should be removed by providing sex education in the schools. Proper information about reproductive organs, adolescence and related changes during adult phase of every individual. Due to hormonal variations, the behavior, physiology as well as psychological conditions will be varied. The proper knowledge should be provided at the time of adult age, that is adolescence, and related changes. What happens during the puberty, or when the transaction of an organism or the individual, especially humans, occur at the time of adolescence. What are the changes that occur in the body? ಸೈಕಾಲಜಿಕಲ್ ಚೇಂಜಸ್ ಇರಬಹುದು, ಮಾರ್ಫಾಲಜಿಕಲ್ ಚೇಂಜಸ್ ಇರಬಹುದು. ಅದರ ಬಗ್ಗೆ ಕರೆಕ್ಟ್ ಆದಂಥ ನಾಲೆಜನ್ನು ಪ್ರೊವೈಡ್ ಮಾಡೋದು. ಸೇಫ್ ಆ್ಯಂಡ್ ಹೈಜೆನಿಕ್ ಸೆಕ್ಚುವಲ್ ಪ್ರಾಕ್ಟೀಸಸ್ just to avoid the transmission of sexually transmitted diseases. How the sexual practices can be made safe to avoid the transmission of sexually transmitted diseases. These are the main things why the sex education should be given at the school level. ಈ ಮೂರು ಕಾರಣಗಳಿಗಾಗಿ ಸೆಕ್ಸ್ ಎಜುಕೇಷನನ್ನು ಸ್ಕೂಲ್ ಒಳಗೆ ಕೊಡಬೇಕು ಅನ್ನೋದು ಕೆಲವೊಂದು ಆರ್ಗನೈಸೇಷನ್ಗಳು ಮಾಡೋವಂಥ ಪ್ರಿಡಿಕ್ಷನ್. ಈ ನಾಲೆಜನ್ನು ಕೊಟ್ಟರೆ ದ ಸೇಫ್ ಸೆಕ್ಚುವಲ್ ಪ್ರಾಕ್ಟೀಸಸ್ ಕ್ಯಾನ್ ಬಿ ಡನ್. ದ ರೈಟ್ ಇನ್ಫಾರ್ಮೇಷನ್ ಅಬೌಟ್ ದ ಅಡೋಲಸೆನ್ಸ್ ಹೆಲ್ಪ್ಸ್ ಇನ್ ದ ಮೇಂಟೆನೆನ್ಸ್ ಆಫ್ ಸೈಕಾಲಜಿಕಲ್ ಕಂಡೀಷನ್ ಆಫ್ ಆ್ಯನ್ ಇಂಡಿವಿಜುವಲ್, ಆಸ್ ವೆಲ್ ಆಸ್ ಇಟ್ ಈಸ್ ಹೆಲ್ಪಿಂಗ್ ಇನ್ ದ ಕ್ರಿಯೇಷನ್ ಆಫ್ reproductively healthy society. Then coming to the next one and very important, population explosion, ಜನಸಂಖ್ಯಾ ಸ್ಫೋಟ. In 1900 the world population was around 2 billion. 1900 ಪೀರಿಯಡ್ ಒಳಗೆ 2 ಬಿಲಿಯನ್ ಇತ್ತು. By 2000 it rocked about 6 billion. 2000 ಇಸ್ವಿಗೆ ಬರೋಷ್ಟೊತ್ತಿಗೆ 6 ಬಿಲಿಯನ್ ಆಗಿ ಹೆಚ್ಚಾಯಿತು. ಇನ್ ಇಂಡಿಯಾ ಪಾಪ್ಯುಲೇಷನ್ ವಾಸ್ ನಿಯರ್ಲಿ 350 million ಆಟ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್. ಸ್ವಾತಂತ್ರ್ಯ ಸಿಕ್ಕಂಥ ಟೈಮ್ ಒಳಗೆ ನಮ್ಮ ದೇಶದ ಪಾಪ್ಯುಲೇಷನ್ ಇದ್ದದ್ದು 350 million. ಇಟ್ ಕ್ರಾಸ್ಡ್ 1 billion ಇನ್ ಮೇ 2000. ಇಟ್ ಮೀನ್ಸ್ ಎವ್ರಿ 6th person in the world is an Indian. ಅಂದರೆ ಜಗತ್ತಿನೊಳಗೆ ಹುಟ್ಟೋ ಅಂಥ 6ನೇ ವ್ಯಕ್ತಿ ನಮ್ಮ ದೇಶದವ. ಅಷ್ಟು ರ್ಯಾಪಿಡ್ಡಾಗಿ ನಮ್ಮ ದೇಶದ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಯಿತು. ಇಲ್ಲೇ ಯು ಕ್ಯಾನ್ ಸಿ ದ ನಂಬರ್ಸ್. ಆಟ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್ ದ ಪಾಪ್ಯುಲೇಷನ್ ವಾಸ್ ನಿಯರ್ಲಿ 350 million ಆ್ಯಂಡ್ it has crossed 1 billion in May 2000. So every 6th person in the world is an Indian. According to the 2001 census report, the population growth rate was still around 1.7%, a rate at which our population could double in 33 years. ಇದೇ ಥರ ನಡ್ಕೊಂಡು ಹೋದರೆ 2001ನೇ ಜನಗಣತಿ ಪ್ರಕಾರ, ಸೆನ್ಸಸ್ ಅಂದರೆ ಜನಗಣತಿ, ಪಾಪ್ಯುಲೇಷನ್ ಗ್ರೋತ್ ರೇಟ್ ವಾಸ್ ಸ್ಟಿಲ್ ಅರೌಂಡ್ 1.7%. ಈ 1.7% ರೇಟನ್ನೇ ಇಟ್ಕೊಂಡು ಹೋದರೆ ನಮ್ಮ ದೇಶದ ಪಾಪ್ಯುಲೇಷನ್ನು ಯಾವಾಗ ಡಬಲ್ ಆಗ್ತದೆ? ಇನ್ನು 33 ಇಯರ್ಸ್. ಸೊ ದಿಸ್ ಈಸ್ ದ ರೇಟ್ ಆಫ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ನನ್ನ ಕ್ವಶನ್ ಈಸ್, ಈ ಟಾಪಿಕ್ಕಿಗೂ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ನಿಗೂ ಏನು ರಿಲೇಷನ್ ಅದ? Why the reproductive health chapter is also explaining about population explosion? Simple thing. Due to
uncontrolled reproduction only, the population is increasing day by day and every fraction of second. Reproduction rate of humans ಜಾಸ್ತಿ ಆಗಿರೋದಕ್ಕೇ ಪಾಪ್ಯುಲೇಷನ್ ಏನಾಗ್ಲಿಕ್ಕತ್ತದ, ಹೆಚ್ಚಾಗ್ಲಿಕ್ಕತ್ತದ. ಆ್ಯಂಡ್ ಪಾಪ್ಯುಲೇಷನ್ ಹೆಚ್ಚಾಗಲಿಕ್ಕೆ ರೀಪ್ರೊಡಕ್ಷನ್ ಒಂದೇ ಕಾರಣ ಅಲ್ಲ. why there is a population explosion, why the rate of population is increasing day by day, ಪ್ರತಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡಿಗೆ ದಿನದಿಂದ ದಿನಕ್ಕೆ ಪಾಪ್ಯುಲೇಷನ್ ಯಾಕೆ ಹೆಚ್ಚಾಗ್ಲಿಕ್ಕತ್ತದ ಅನ್ಲಿಕ್ಕೆ ಅಫ್ಕೋರ್ಸ್ ರೀಪ್ರೊಡಕ್ಷನ್ ಈಸ್ ಒನ್ ಅಮಂಗ್ ದ ಮೇಜರ್ ಕಾಸಸ್. ರೀಪ್ರೊಡಕ್ಷನ್ನು ಒಂದು ಬಹಳ ಮುಖ್ಯವಾದಂಥ ಕಾರಣ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ there are some other reasons for population explosion. ರೀಪ್ರೊಡಕ್ಷನ್ ರೇಟ್ ಹೆಚ್ಚಾಗೋದರ ಜೊತೆಗೆ ಇನ್ನೂ ಕೆಲವೊಂದು ಕಂಡೀಷನ್ಗಳು ಈ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ನಿಗೆ ಕಾರಣ ಆಗ್ಲಿಕ್ಕತ್ತಾವ. ದಿಸ್ ಪಾರ್ಟ್ ಯು ನೀಡ್ ಟು ರಿಮೆಂಬರ್ ವೆರಿ ಕ್ಲಿಯರ್ಲಿ. ವಾಟ್ ಆರ್ ದ ರೀಸನ್ಸ್ ಫಾರ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್? ಇನ್ಕ್ರೀಸ್ಡ್ ಹೆಲ್ತ್ ಫೆಸಿಲಿಟೀಸ್ ಆ್ಯಂಡ್ ಬೆಟರ್ ಲಿವಿಂಗ್ ಕಂಡೀಷನ್ಸ್. ಇನ್ಕ್ರೀಸ್ಡ್ ಹೆಲ್ತ್ ಫೆಸಿಲಿಟೀಸ್. ಸೊ ನೀವೆಲ್ಲರೂ ಫೆಮಿಲಿಯರ್ ಇದ್ದೀರಿ. ಹಾರ್ಟನ್ನು ಟ್ರಾನ್ಸ್ಪ್ಲಾಂಟ್ ಮಾಡೋ ಲೆವೆಲ್ಲಿಗೆ ನಮ್ಮ ಮೆಡಿಕಲ್ ಸೈನ್ಸ್ ಬೆಳ್ಕೊಂಡದ. ಇಷ್ಟು ಅಡ್ವಾನ್ಸ್ಡ್ ಮೆಡಿಕಲ್ ಫೆಸಿಲಿಟೀಸ್ ಇದ್ದಾಗ ಅಲ್ಲಿ ನಂಬರ್ ಆಫ್ ಡೆತ್ಕ್ಕಿಂತನೂ ಸೇವ್ ಆಗೋರ ಲೈಫ್ ಸೇವ್ ಆಗೋ ಚಾನ್ಸಸ್ ಏನಿರ್ತಾವ, ಜಾಸ್ತಿ ಇರ್ತದೆ. ಆ್ಯಂಡ್ ಬೆಟರ್ ಲಿವಿಂಗ್ ಕಂಡೀಷನ್ಸ್. ಪ್ರತಿಯೊಬ್ಬ ಜನರಿಗೂ ದ ಕಾಮನ್ ಲೇಮ್ಯಾನ್ ಇನ್ ದ ಸೊಸೈಟಿ, ಅತಿ ಸಾಮಾನ್ಯ ಮನುಷ್ಯ ಸೊಸೈಟಿಯೊಳಗೆ ಬದುಕವನಿಗೂ ಕೂಡ ಯಾವ ರೀತಿ ಸುಪೀರಿಯರ್ ಕಂಡೀಷನ್ಸ್ ಒಳಗೆ ನಾವು ಬದುಕಬೇಕು, ಏನು ಮಾಡಿದ್ರೆ ನಮ್ಮದು ಲೈಫ್ ಸೇವ್ ಆಗ್ತದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ನಾಲೆಜ್ ಇರೋದ್ರಿಂದ ಈ ಡೆತ್ ರೇಟ್ ಏನಾಗ್ಲಿಕ್ಕತ್ತದ, ಇಟ್ ಹ್ಯಾಸ್ ಡಿಕ್ರೀಸ್ಡ್ ಬಿಕಾಸ್ ಆಫ್ ಇನ್ಕ್ರೀಸ್ಡ್ ಹೆಲ್ತ್ ಫೆಸಿಲಿಟೀಸ್. ಹೆಲ್ತ್ ಫೆಸಿಲಿಟೀಸು ಜಾಸ್ತಿ ಆಗಿದ್ದಕ್ಕೆ ಸಾಯುವವರ ಸಂಖ್ಯೆ ಕಡಿಮೆ ಆಗ್ಲಿಕ್ಕತ್ತದ. ಆ್ಯಂಡ್ ಅವೇರ್ನೆಸ್ ಇನ್ ದ society about better living conditions, it has reduced the death rate. ಇದು ಒಂದು ಕಾರಣ ಪಾಪ್ಯುಲೇಷನ್ ಹೆಚ್ಚಾಗಲಿಕ್ಕೆ. ದೆನ್ ಸೆಕೆಂಡ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್, ಅ ರ್ಯಾಪಿಡ್ ಡಿಕ್ಲೈನ್ ಇನ್ ಡೆತ್ ರೇಟ್, ಸ್ಪೆಷಲಿ ಮೆಟರ್ನಲ್ ಮಾರ್ಟಾಲಿಟಿ ರೇಟ್. ದ ಶಾರ್ಟ್ ಫಾರ್ಮ್ ಈಸ್ MMR, ಎಕ್ಸ್ಪ್ಯಾನ್ಷನ್ ಮೆಟರ್ನಲ್ ಮಾರ್ಟಾಲಿಟಿ ರೇಟ್. And infant mortality rate, IMR, infant mortality rate. See, after the delivery in the previous period, ಹಳೆಯ ಕಾಲದೊಳಗೆ ತಗೊಂಡ್ರೆ ಮೋಸ್ಟ್ ಆಫ್ ದ ಕೇಸಸ್ ಒಳಗೆ ಡೆಲಿವರೀಸ್ ಆರ್ ಡನ್ ಅಟ್ ದ ಹೋಮ್. ಯಾರೋ ಒಬ್ಬರು ಟ್ರೈನ್ಡ್ ನರ್ಸು, ಇವತ್ತಿಗೂ ಕೆಲವೊಂದು ಹಳ್ಳಿ ಒಳಗೆ ಈ ಪ್ರಾಕ್ಟೀಸಸ್ ಇರ್ತಾವೆ ವಿಲೇಜಸ್ ಒಳಗೆ. ಅಂಥವರು ಬಂದು ನಾರ್ಮಲ್ಲಾಗಿ ಮನೆಯೊಳಗೇ ಡೆಲಿವರಿ ಮಾಡ್ಕೋತಿದ್ರು. ಇನ್ಫೆಕ್ಷನ್ ಆಗಿ ಅಲ್ಲೇ ಡೆಲಿವರ್ಡ್ ಮದರ್ ಆ್ಯಂಡ್ ಇನ್ಫ್ಯಾಂಟ್ ಎರಡೂ ಸಾಯೋ ಅಂಥ ಚಾನ್ಸಸ್ಸು ಜಾಸ್ತಿ ಇರ್ತಿತ್ತು. ಬಟ್ ನೌ ಎ ಡೇಸ್, ಡ್ಯೂ ಟು ಸುಪೀರಿಯರ್ ಮೆಡಿಕಲ್ ಫೆಸಿಲಿಟೀಸ್, ದ ಮಾರ್ಟಾಲಿಟಿ ರೇಟ್, ಮೆಟರ್ನಲ್ ಮಾರ್ಟಾಲಿಟಿ ರೇಟ್, ಡೆಲಿವರಿ ಆದಂಥ ತಾಯಿ ಸಾಯೋ ಚಾನ್ಸಸ್ಸು ಆ್ಯಂಡ್ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್, ಆಫ್ಟರ್ ಡೆಲಿವರಿ ಮಗು ಸಾಯೋ ಅಂಥ ಚಾನ್ಸು, ಎರಡೂದ್ರದ್ದು ಪ್ರಮಾಣ ಏನಾಗ್ಯದ ಸಿಕ್ಕಾಪಟ್ಟೆ ರೆಡ್ಯೂಸ್ ಆಗಿರೋದ್ರಿಂದ ದಿಸ್ ಈಸ್ ಆಲ್ಸೋ ಕಾಂಟ್ರಿಬ್ಯೂಟಿಂಗ್ ಫಾರ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ದೆನ್ ಲಾಸ್ಟ್ ಒನ್ ಈಸ್ increase in the number of reproducible age. What is this one? ಬಯಾಲಜಿ ಒಳಗೆ ಏಜ್ ಪಿರಾಮಿಡ್ ಅಂತ ಹೇಳಿ ಒಂದು ಪಿರಾಮಿಡನ್ನು ಡ್ರಾ ಮಾಡ್ತಾರೆ, ಅಥವಾ ಒಂದು ಗ್ರಾಫಿಕಲ್ ರೀಪ್ರೆಸೆಂಟೇಷನನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಕ್ಕೆ ಏಜ್ ಪಿರಾಮಿಡ್ ಅಂತ ಕರೀತಾರೆ. ನಂಬರ್ ಆಫ್ ಪೀಪಲ್ ಇನ್ ಡಿಫರೆಂಟ್ ಏಜ್ ಗ್ರೂಪ್ಸ್, ಬೇರೆ ಬೇರೆ ಏಜ್ ಒಳಗಿರೋ ಅಂಥ ಪಾಪ್ಯುಲೇಷನನ್ನು ಮೇನ್ ಕ್ಯಾರೆಕ್ಟರ್ ಅಂತ ಕನ್ಸಿಡರ್ ಮಾಡಿಕೊಂಡು ಆ ಪಿರಾಮಿಡನ್ನು ಡ್ರಾ ಮಾಡ್ತದೆ. ಇಲ್ಲೇ 3 ಏಜ್ ಗ್ರೂಪನ್ನು ಕನ್ಸಿಡರ್ ಮಾಡ್ತದೆ. ಒಂದು ಪ್ರೀ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್, ಅಂದರೆ ಯಾರಿಗೆ ಇನ್ನೂ ಸೆಕ್ಚುವಲಿ ರೀಪ್ರೊಡಕ್ಷನ್ ಮಾಡಲಿಕ್ಕೆ ಎಬಿಲಿಟಿ ಬಂದಿಲ್ಲ ಅವರನ್ನು ಪ್ರೀ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಒಳಗೆ ಇಡ್ತಾರೆ. ದ್ಯಾಟ್ ಮೀನ್ಸ್ ಹೂ ಹ್ಯಾವ್ ನಾಟ್ ಅಟೈನ್ಡ್ ದ ಪ್ಯೂಬರಿಟಿ, ಯಾರು ಪ್ರೌಢಾವಸ್ಥೆಗೆ ಬಂದಿಲ್ಲ, ಅಡಲ್ಟ್ ಸ್ಟೇಜನ್ನು ರೀಚ್ ಆಗಿಲ್ಲ, who don't have the ability to undergo the sexual reproduction, that population is placed under
pre-reproductive age group. That means yet they have not attained the ability to undergo sexual reproduction. ಇದು ಯಾವುದಾಯಿತು? ಪ್ರೀ-ರೀಪ್ರೊಡಕ್ಟಿವ್. ಎರಡನೇದು ರೀಪ್ರೊಡಕ್ಟಿವ್, ಆಲ್ರೆಡಿ ಹೂ ಹ್ಯಾವ್ ಅಟೇನ್ಡ್ ದ ಎಬಿಲಿಟಿ ಆಫ್ ಸೆಕ್ಚುವಲ್ ರೀಪ್ರೊಡಕ್ಷನ್. ಯಾರಿಗೆ ಆಲ್ರೆಡಿ ಪ್ಯುಬರಿಟಿ ಬಂದದ, ಯಾರು ಸೆಕ್ಚುವಲ್ ರೀಪ್ರೊಡಕ್ಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಏಬಲ್ ಇದ್ದಾರೆ ಅಥವಾ ಎಬಿಲಿಟಿ ಅವ್ರಿಗೆ ಬಂದದ, ಅಂಥವ್ರನ್ನ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ಕರೀತಾರೆ. ದೆನ್ ಪೋಸ್ಟ್ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಹೂ ಹ್ಯಾವ್ ಲಾಸ್ಟ್ ದ ಎಬಿಲಿಟಿ ಆಫ್ ರೀಪ್ರೊಡಕ್ಷನ್. ಬಾಡಿಗೆ ಏಜ್ ಆದಂಗೆ ಅಲ್ಲೇ ಗೆಮೆಟ್ ಪ್ರೊಡಕ್ಷನ್ ಸ್ಟಾಪ್ ಆಗ್ತದೆ, ಹಾರ್ಮೋನಲ್ ಪ್ರೊಡಕ್ಷನ್ ವೇರಿಯೇಷನ್ ಆಗ್ತದೆ. ಹಾಗಾಗಿ ಸೆನೆಸೆನ್ಸ್ ಫೇಸ್ ಅಂತ ಏನು ಕರಿತೀವಿ, ಓಲ್ಡ್ ಏಜ್ ಅಂತ ಏನು ಕರಿತೀವಿ, ಅಲ್ಲೇ ದ ಹ್ಯೂಮನ್ ಬಾಡಿ ಡಸ್ ನಾಟ್ ಸಪೋರ್ಟ್ ಟು ಅಂಡರ್ಗೋ ದ ರೀಪ್ರೊಡಕ್ಷನ್. ಈ ಮೂರು ಥರದ್ದು ಏಜ್ ಪಾಪ್ಯುಲೇಷನನ್ನು ಕನ್ಸಿಡರ್ ಮಾಡಿ ಯಾವಾಗ ನಾವು ಗ್ರಾಫಿಕಲ್ ರೀಪ್ರೆಸೆಂಟೇಷನನ್ನು ಹಾಕ್ತೀವಿ ಅದನ್ನು ಏಜ್ ಪಿರಾಮಿಡ್ ಅಂತ ಕರೀತಾರೆ. ಸಿ, ಈಗ 1000 ಜನ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಒಳಗಿದ್ದಾರೆ ಅಂತ ತಿಳ್ಕೊಳ್ಳೋಣ. 2000 ಜನ ಪ್ರೀ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಒಳಗಿದ್ರೆ ಏನಾಗ್ತದ? ಆಲ್ರೆಡಿ ರೀಪ್ರೊಡಕ್ಷನ್ ಮಾಡ್ಲಿಕ್ಕತ್ತವ್ರ ಸಂಖ್ಯೆ ಎಷ್ಟದ? ಇಟ್ ಈಸ್ ಓನ್ಲಿ 1000. ಬಟ್ ನಂಬರ್ ಆಫ್ ಇಂಡಿವಿಜುವಲ್ಸ್ in the future who are undergoing reproduction, their number is more. ಇನ್ನು ಮುಂದೆ ರೀಪ್ರೊಡಕ್ಷನ್ ಮಾಡೋರ ಸಂಖ್ಯೆ ಪ್ರೀ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಒಳಗೆ ನಾನು ಎಕ್ಸಾಂಪಲ್ ಎಷ್ಟು ಅಂತ ಹೇಳಿದೆ? 2000. ಅಂದರೆ ನ್ಯಾಚುರಲಿ ಅಂಥ ಪಾಪ್ಯುಲೇಷನ್ನದ್ದು ಗ್ರೋತು ಇನ್ಕ್ರೀಸ್ ಆಗ್ತಾನೆ ಹೋಗ್ತದೆ, ಡಿಕ್ರೀಸ್ ಆಗಲ್ಲ. ಆ್ಯಂಡ್ ಅವರ್ ಇಂಡಿಯನ್ ಪಾಪ್ಯುಲೇಷನ್ ಈಸ್ ಯಂಗ್ ಪಾಪ್ಯುಲೇಷನ್. ನಮ್ಮ ದೇಶದ ಪಾಪ್ಯುಲೇಷನಿಗೆ ಯಂಗ್ ಪಾಪ್ಯುಲೇಷನ್ ಅಂತ ಕರೀತಾರೆ. ಬಿಕಾಸ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಇನ್ ದ ಪ್ರೀ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಆರ್ ಮೋರ್ ದೆನ್ ದಟ್ ಆಫ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಇನ್ ದ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್. ಆಲ್ರೆಡಿ ಯಾರು ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಒಳಗಿದ್ದಾರೆ ಅವ್ರಿಗಿಂತಾನು ಇನ್ನು ಮುಂದೆ ರೀಪ್ರೊಡಕ್ಷನ್ ಮಾಡುವವರ ಸಂಖ್ಯೆ ಹೆಚ್ಚಿರೋದ್ರಿಂದ ಇಂಡಿಯನ್ ಪಾಪ್ಯುಲೇಷನ್ ಈಸ್ ಕಾಲ್ಡ್ ಯಂಗ್ ಪಾಪ್ಯುಲೇಷನ್. ಸೊ ಡೆಫಿನೆಟ್ಲಿ ಇಟ್ ವಿಲ್ ಅಕೌಂಟ್ ಫಾರ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ನಮ್ಮ ದೇಶದ ಜನಸಂಖ್ಯೆ ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಷ್ಟು ಜನ ರೀಪ್ರೊಡಕ್ಷನ್ ಆಲ್ರೆಡಿ ಮಾಡ್ಲಿಕ್ಕತ್ತಾರ ಅಥವಾ ಯಾರು ರೀಪ್ರೊಡಕ್ಟಿವ್ ಫೇಸ್ ಒಳಗಿದ್ದಾರೆ ಅವ್ರಿಗಿಂತನೂ ಇನ್ನು ಮುಂದೆ ರೀಪ್ರೊಡಕ್ಷನ್ ಮಾಡುವವರ ಸಂಖ್ಯೆ ಹೆಚ್ಚಿರೋದ್ರಿಂದ ದಿಸ್ ವಿಲ್ ಅಕೌಂಟ್ ಫಾರ್ ಇನ್ಕ್ರೀಸ್ ಆಫ್ population. These are the 3 reasons why there is increase in the population growth or population rate. Increased health facilities and better living conditions, rapid decline in death rate of mother, that is maternal mortality rate and infant mortality rate. Apart from that, increase in the number of people in reproducible age. Then ಇಂಪ್ಯಾಕ್ಟ್ ಆಫ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಐ ಹೋಪ್ ನಿಮಗೆ ಈ ಟಾಪಿಕ್ದು ಕನೆಕ್ಷನ್ ಬರ್ಲಿಕ್ಕತ್ತದ ಅಂತ ತಿಳ್ಕೊತೀನಿ. ಸೊಸೈಟಿನ ಬರೀ ನಾವು ಬಿಹೇವಿಯರ್ ಒಳಗೆ ಇಂಪ್ರೂವ್ ಮಾಡೋದಾಗಲಿ ಅಥವಾ ಅದರದ್ದು ಕಂಡೀಷನನ್ನು ನಾರ್ಮಲ್ ಹೆಲ್ತ್ ಒಳಗೆ ಇಂಪ್ರೂವ್ ಮಾಡೋದಾಗಲಿ ಮಾಡಿದರೆ ಸೊಸೈಟಿ ಬ್ಯಾಲೆನ್ಸ್ ಆಗೋದಿಲ್ಲ. ಅಲಾಂಗ್ ವಿತ್ ಬಿಹೇವಿಯರ್ ಆ್ಯಸ್ ವೆಲ್ ಆ್ಯಸ್ ರೆಗ್ಯುಲರ್ ಹೆಲ್ತ್, ರೀಪ್ರೊಡಕ್ಟಿವ್ ಹೆಲ್ತ್ ಆಫ್ ದ ಸೊಸೈಟಿನೂ ಮೇಂಟೈನ್ ಮಾಡಬೇಕು. ಅದಕ್ಕೆ ಗೌರ್ಮೆಂಟ್ದವ್ರು ಏನು ಮಾಡ್ತಾರೆ, ಫ್ಯಾಮಿಲಿ ಪ್ಲ್ಯಾನಿಂಗ್ ಪ್ರೋಗ್ರಾಮ್ಸ್ ಆಗಲಿ, ರೀಪ್ರೊಡಕ್ಟಿವ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್ ಪ್ರೋಗ್ರಾಮ್ಸ್ ಆಗಲಿ, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನನ್ನು ಯಾವ ರೀತಿ ರೆಡ್ಯೂಸ್ ಮಾಡಬೇಕು ಅನ್ನೋದಕ್ಕೆ ಅವರು ಅವೇರ್ನೆಸ್ಸನ್ನು ಸೊಸೈಟಿ ಒಳಗೆ ಕ್ರಿಯೇಟ್ ಮಾಡ್ತಿರ್ತಾರೆ. ಯಾಕೆ ಪಾಪ್ಯುಲೇಷನ್ ಹೆಚ್ಚಾಗ್ಲಿಕ್ಕತ್ತದ? ಫಾರ್ ದ್ಯಾಟ್ ವಿ ಹ್ಯಾವ್ ಗಾಟ್ ದ ರೀಸನ್. ದೆನ್ ವಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್? ಇದೇ ರೀತಿ ಜನಸಂಖ್ಯೆ ಹೆಚ್ಚಾಗ್ಲಿಕ್ಕತ್ತರೆ ಏನು ಆಗ್ತದ ಕೊನೆಗೆ? ವಾಟ್ ಈಸ್ ದ ಇಂಪ್ಯಾಕ್ಟ್? ಅದರದ್ದು ಪರಿಣಾಮಗಳು ಏನಾಗ್ತವ? ಇಟ್ ಹ್ಯಾಸ್ ಲೆಡ್ ಟು ಸ್ಕೇರ್ಸಿಟಿ ಆಫ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಸಚ್ ಆಸ್ ಫುಡ್, ಶೆಲ್ಟರ್ ಆ್ಯಂಡ್ ಕ್ಲೋದಿಂಗ್. ಒಂದು ತಲೆ ಒಳಗೆ ಇಟ್ಕೋಬೇಕು, ಜಗತ್ತಿನ ಯಾವುದೇ ಕಂಟ್ರಿನ ತಗೋರಿ ನೀವು, ನಾಟ್ ಓನ್ಲಿ ಅವರ್ ಕಂಟ್ರಿ, ಎನಿ ಕಂಟ್ರಿ ಯು ಟೇಕ್ ಆ್ಯಸ್ ಅನ್ ಎಕ್ಸಾಂಪಲ್, ದೇಶದ ಡಯಾಮೀಟರ್ ಆಗಲಿ ಭೂಮಿಯ ಡಯಾಮೀಟರ್ ಆಗಲಿ ಹೆಚ್ಚಾಗ್ಲಿಕ್ಕತ್ತಿಲ್ಲ.
ಅದು ಇನಿಷಿಯಲಿ ಡೆವಲಪ್ ಆದಾಗ ಎಷ್ಟಿತ್ತು ಇವತ್ತಿಗೂ ಅಷ್ಟೇ ಅದ. ಬಟ್ ಅದರ ಮೇಲೆ ಬದುಕ್ತಿರೋ ಅಂಥ ಪಾಪ್ಯುಲೇಷನ್ದ ಸಂಖ್ಯೆ ಮಾತ್ರ ಏನಾಗ್ಲಿಕ್ಕತ್ತದ, ಹೆಚ್ಚಾಗ್ಲಿಕ್ಕತ್ತದ. ಪಾಪ್ಯುಲೇಷನ್ ಆಫ್ ಎನಿ ಕಂಟ್ರಿ ಆರ್ ಎಂಟೈರ್ ವರ್ಲ್ಡ್ ಹಾಗೆ ಸಿಕ್ಕಾಪಟ್ಟೆ ಎಕ್ಸ್ಪ್ಲೋರ್ಡ್ ಆಗ್ಲಿಕ್ಕತ್ರೆ ಇಟ್ ಲೀಡ್ ಟು ದ ಸ್ಕೇರ್ಸಿಟಿ ಆಫ್ ಬೇಸಿಕ್ ರಿಕ್ವೈರ್ಮೆಂಟ್ಸ್. ಅಂದರೆ ಬದುಕಲಿಕ್ಕೆ ಬೇಕಾದಂಥ ಅತಿ ಸಾಮಾನ್ಯ ರಿಕ್ವೈರ್ಮೆಂಟ್ಗಳು ಯಾವುದು? ಫುಡ್, ನ್ಯೂಟ್ರಿಷಿಯಸ್ ಫುಡ್ ಸಿಗೋದ್ರೊಳಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ. ಶೆಲ್ಟರ್, ಇರಲಿಕ್ಕೆ ಜಾಗಗಳ ಕೊರತೆ ಆಗ್ತದೆ. ಕ್ಲೋದಿಂಗ್, ಸರಿಯಾದ ಪ್ರಮಾಣದೊಳಗೆ ಬಟ್ಟೆನೂ ಸಿಗಲಿಕ್ಕಿಲ್ಲ. ಬೇಸಿಕ್ ರಿಕ್ವೈರ್ಮೆಂಟ್ಗಳಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ, ಸ್ಕೇರ್ಸಿಟಿ ಕ್ರಿಯೇಟ್ ಆಗ್ತದೆ. ದೇರ್ ಫೋರ್ ಇಟ್ ಈಸ್ ನೆಸಸರಿ ಟು ಚೆಕ್ ದಿಸ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್. ಈ 3 ಬೇಸಿಕ್ ರಿಕ್ವೈರ್ಮೆಂಟ್ಗಳು, ನಾಟ್ ಓನ್ಲಿ 3 ಬೇಸಿಕ್ ರಿಕ್ವೈರ್ಮೆಂಟ್ಸ್, ಎವ್ರಿವೇರ್ ಪಾಪ್ಯುಲೇಷನ್ ಹೆಚ್ಚು ಆಗ್ಲಿಕ್ಕತ್ರೆ ಒಂದು ಮನೆಯೊಳಗೆ ಒಬ್ಬರ ಸಂಖ್ಯೆ ಜಾಸ್ತಿ ಆದ್ರೆ ಇಟ್ ಈಸ್ ನಾಟ್ ಎಟ್ ಆಲ್ ಪ್ರಾಬ್ಲಮ್ ಟು ಓನ್ಲಿ ಫಾರ್ ದ್ಯಾಟ್ ಫ್ಯಾಮಿಲಿ. ಆ ಮನೆಗೆ ಮಾತ್ರ ಪ್ರಾಬ್ಲಮ್ ಅಲ್ಲ, ಆ ಇಡೀ ಊರಿಗೆ ಪ್ರಾಬ್ಲಮ್ಮು, ಊರಿಂದ ತಾಲೂಕಿಗೆ, ತಾಲೂಕಿಂದ ಸ್ಟೇಟಿಗೆ, ಸ್ಟೇಟಿಂದ ನೇಷನ್ನಿಗೆ, ಆ್ಯಂಡ್ ನೇಷನ್ನಿಂದ ಇಡೀ ಜಗತ್ತಿಗೆ ಪಾಪ್ಯುಲೇಷನ್ ಕ್ರಿಯೇಟ್ಸ್ ಸ್ಕೇರ್ಸಿಟಿ. ನಾಟ್ ಓನ್ಲಿ ಸ್ಕೇರ್ಸಿಟಿ, ವಿ ಆರ್ ಅಕೌಂಟಿಂಗ್ ಫಾರ್ ಪೊಲ್ಯೂಷನ್. ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆದಂಗೆ ನಾವು ಪಾಪ್ಯುಲೇಷನ್ನಿಗೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಬಿಕಾಸ್ ನಂಬರ್ ಆಫ್ ವೆಹಿಕಲ್ಸ್ ಯೂಸ್ ಮಾಡೋದಾಗಲಿ, ನಂಬರ್ ಆಫ್ ವೆಹಿಕಲ್ಸನ್ನು ಪರ್ಚೇಸ್ ಮಾಡೋದಾಗಲಿ ಇನ್ಕ್ರೀಸ್ ಆಕ್ಕೋತ ಹೋಗ್ತದೆ. ದ್ಯಾಟ್ ಕ್ರಿಯೇಟ್ಸ್ ದ ಪೊಲ್ಯೂಷನ್ ಆ್ಯಂಡ್ ಇಟ್ ಲೀಡ್ಸ್ ಟು ಡಿಫಾರೆಸ್ಟೇಷನ್. ಪಾಪ್ಯುಲೇಷನ್ ಜಾಸ್ತಿ ಆದಂಗೆ ಅವರಿಗೆ ಇರಲಿಕ್ಕೆ ಜಾಗ ಬೇಕು. ಎಲ್ಲದ ಅರ್ತ್ ಸರ್ಫೇಸ್ ಈಸ್ ನಾಟ್ ಎಟ್ ಆಲ್ ಎಕ್ಸ್ಪ್ಯಾಂಡಿಂಗ್. ಭೂಮಿಯ ಭಾಗ ಎಕ್ಸ್ಪ್ಯಾಂಡ್ ಆಗ್ಲಿಕ್ಕತ್ತಿಲ್ಲ, ಹಿಗ್ಲಿಕ್ಕತ್ತಿಲ್ಲ. ಬಟ್ ಅದ್ರ ಮ್ಯಾಲೆ ಬದುಕ್ತಿರುವಂಥ ಹ್ಯೂಮನ್ ಪಾಪ್ಯುಲೇಷನದ ಸೈಜ್ ಮಾತ್ರ ಏನಾಗ್ಲಿಕ್ಕತ್ತದ, ಎಕ್ಸ್ಪ್ಯಾಂಡ್ ಆಗ್ಲಿಕ್ಕತ್ತದ. ಸೊ ಹೌ ಟು ಗೆಟ್ ದ ಎಕ್ಸ್ಟ್ರಾ ಏರಿಯಾ ಫಾರ್ ಹ್ಯಾಬಿಟಿಂಗ್ ಪರ್ಪಸ್. ಎಲ್ಲಿ ಬದುಕಬೇಕು? ಡಿಫಾರೆಸ್ಟೇಷನ್. ಊರುಗಳಿಗೆ ಸುತ್ತಮುತ್ತ ಇರೋವಂಥ ಕಾಡನ್ನು ಕಡಿತಾರೆ. ಅಗೇನ್ ಡಿಫಾರೆಸ್ಟೇಷನ್, ಅಲ್ಲಿ ಲಾಸ್ ಆಫ್ ಬಯೋಡೈವರ್ಸಿಟಿ ಆಗ್ತದೆ. ಆ್ಯಂಡ್ ಇಟ್ ಆಲ್ಸೋ ಕ್ರಿಯೇಟ್ಸ್ ದ ಪೊಲ್ಯೂಷನ್. ರೇನ್ಫಾಲ್ ಕಡಿಮೆ ಆಗ್ತದೆ, ಮಳೆ ಪ್ರಮಾಣ ಕಡಿಮೆ ಆಗ್ತದೆ. ಅಗ್ರಿಕಲ್ಚರಲ್ ಪ್ರಾಡಕ್ಟ್ಗಳದ್ದು ಬರೋ ಪ್ರಮಾಣ ಕಡಿಮೆ ಆಗ್ತದೆ. ಸೊ ಒಂದಕ್ಕೊಂದು ಚೈನ್ ರಿಯಾಕ್ಷನ್ಸ್. ಒಂದು ಮನೆಯೊಳಗೆ ಒಂದು ಇಂಡಿವಿಜುವಲ್ ಜಾಸ್ತಿ ಆದರೆ ಇದು ಕಂಟಿನ್ಯೂಸ್ ಆಗಿ ಇಟ್ ಈಸ್ ಅಕೌಂಟಿಂಗ್ ದ ಕ್ರಿಯೇಷನ್ ಆಫ್ ಪ್ರಾಬ್ಲಮ್ಸ್ ಇನ್ ಆಲ್ ದ ಆಸ್ಪೆಕ್ಟ್ಸ್. ನಾರ್ಮಲ್ ಆಗಿ ಒಬ್ಬ ಮನುಷ್ಯ ಬದುಕಲಿಕ್ಕೆ ಏನು ಬೇಕು ಅವೆಲ್ಲ ರಿಕ್ವೈರ್ಮೆಂಟ್ಸ್ ಒಳಗೆ ದ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಕ್ರಿಯೇಟ್ಸ್ ದ ಪ್ರಾಬ್ಲಮ್. ದೇರ್ ಫೋರ್ ಇಟ್ ಈಸ್ ವೆರಿ ಮಚ್ ಎಸೆನ್ಷಿಯಲ್ ಟು ಕಂಟ್ರೋಲ್ ದ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್. ಅಥವಾ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನನ್ನು ಸರಿಯಾದ ಪ್ರಮಾಣದೊಳಗೆ ಕಂಟ್ರೋಲ್ ಮಾಡಲಿಕ್ಕೆ ಬೇಕು. So in the next bit of the topic you are going to study about how population explosion can be reduced. ಈ ಜನಸಂಖ್ಯಾ ಸ್ಫೋಟನ ಅಥವಾ ಇನ್ಕ್ರೀಸ್ ಆಗ್ತಿರೋ ಪಾಪ್ಯುಲೇಷನನ್ನು ಯಾವ ರೀತಿ ಕಡಿಮೆ ಮಾಡಲಿಕ್ಕೆ ಬರ್ತದೆ. ವಾಟ್ ಆರ್ ದ ಮೇಜರ್ಸ್ ಟು ಕಂಟ್ರೋಲ್ ದ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಸೊ ದ್ಯಾಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಹೋಪ್ ಇಟ್ ಇಸ್ ಕ್ಲಿಯರ್ ಫಾರ್ ಯು. ಥ್ಯಾಂಕ್ ಯು. Hello dear students. Let us go for the continuation of reproductive health. So in the previous video I explained about what are the causes of population explosion, what are the main reasons why the population rate is increasing day by day, and how to control this population explosion. The population explosion or rate of the population growth is increasing due to superior medical facilities, decrease in the MMR and IMR, that is maternal mortality rate and the infant mortality rate, and the number of individuals more in the reproductive age group is another cause of population explosion. And what are the problems that are created due to population explosion? The scarcity with respect to availability of food, the scarcity with respect to availability of the proper place for the shelter, as well as other aspects.
with respect to the environmental factor, family, nation, everywhere, the increased population creates many problems. So let us move to the next bit of the topic. What are the measures taken by government to check such a population growth? That means ಇದೇ ಥರ ಪಾಪ್ಯುಲೇಷನ್ ಗ್ರೋತ್ ಹೆಚ್ಚಾಗ್ಲಿಕ್ಕತ್ರೆ ಫೈನಲಿ ಏನು ಪ್ರಾಬ್ಲಮ್ ಆಗ್ತದೆ ಅನ್ನೋದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದ್ರೂ ಕೂಡ ಪಾಪ್ಯುಲೇಷನ್ ಗ್ರೋತು ಕಂಟ್ರೋಲ್ ಆಗ್ಲಿಕ್ಕತ್ತಿಲ್ಲ, ಅಥವಾ ಪಾಪ್ಯುಲೇಷನ್ ಗ್ರೋತ್ ಒಳಗೆ ರಿಡಕ್ಷನ್ ಕಾಣಿಸ್ಲಿಕ್ಕತ್ತಿಲ್ಲ. ಈ ಪಾಪ್ಯುಲೇಷನ್ ಗ್ರೋತನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಯಾವ್ಯಾವ ಸ್ಟೆಪ್ಗಳನ್ನು ಗವರ್ಮೆಂಟು ತಗೊಂಡಿತು? ಸೊ ಲೆಟ್ ಅಸ್ ಗೋ ಫಾರ್ ವಾಟ್ ಆರ್ ದ ಮೇಜರ್ಸ್ ಟೇಕನ್ ಬೈ ಗವರ್ಮೆಂಟ್ to control the population growth. So first one, motivation to people for small families. ಆದಷ್ಟು ಫ್ಯಾಮಿಲಿ ಮೆಂಬರ್ಗಳ ಸಂಖ್ಯೆ ಕಡಿಮೆ ಇರಬೇಕು, ಸಣ್ಣ ಸಣ್ಣ ಫ್ಯಾಮಿಲಿ ಇರೋ ಥರ ಮೋಟಿವೇಟ್ ಮಾಡ್ತು ಜನರನ್ನು ಸೊಸೈಟಿ ಒಳಗೆ. ಪಾಪ್ಯುಲೇಷನ್ ಆಫ್ ಅ ಸ್ಮಾಲ್ ಫ್ಯಾಮಿಲಿ ಆ್ಯಸ್ ಅ ಹ್ಯಾಪಿ ಫ್ಯಾಮಿಲಿ. ಸಣ್ಣ ಫ್ಯಾಮಿಲಿ ಇದ್ದರೆ ಅದು ಬಹಳಷ್ಟು ಹ್ಯಾಪಿ ಫ್ಯಾಮಿಲಿ ಆಗ್ತದ ಅನ್ನೋದನ್ನು ಪಾಪ್ಯುಲರೈಸೇಷನ್ ಮಾಡ್ತು. ಅಂದರೆ ಈ ಥ್ರೂ ದ ಆಡಿಯೋ ವಿಜುವಲ್ ಏಡ್ಸ್, ನಾನು ನೆನ್ನೆ ವಿಡಿಯೋ ಒಳಗೆ ಹೇಳಿದೆ, ಈ ಮೀಡಿಯಾನ ಯೂಸ್ ಮಾಡಿಕೊಂಡು, ಪ್ಯಾಂಪ್ಲೆಟ್ಸನ್ನು ಯೂಸ್ ಮಾಡಿಕೊಂಡು ಪಾಪ್ಯುಲೇಷನ್ ಗ್ರೋತ್ ಏನು ಪ್ರಾಬ್ಲಮ್ ಮಾಡ್ಲಿಕ್ಕತ್ತದ, ಸಣ್ಣ ಫ್ಯಾಮಿಲಿ ಇದ್ದರೆ ಏನು ಬೆನಿಫಿಟ್ ಆಗ್ತದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಪಾಪ್ಯುಲರೈಸೇಷನ್ ಮಾಡಲಿಕ್ಕೆ ಟ್ರೈ ಮಾಡ್ತು. ಇಂಟ್ರೊಡಕ್ಷನ್ ಆಫ್ ಸ್ಲೋಗನ್ ಹಮ್ ದೋ ಹಮಾರೇ ದೋ, that we to our two or one child norm. ಏನು ಹಿಂಗಂದ್ರೆ, ನೀವು ಬಹುತೇಕ ಈ ಕನ್ನಡ ಮೀಡಿಯಂ ಸ್ಕೂಲ್ಸು ಅಥವಾ ಪಬ್ಲಿಕ್ ಪ್ಲೇಸಸ್, ಈ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇರಬಹುದು, ಎಲ್ಲಿ ಜಾಸ್ತಿ ಪಾಪ್ಯುಲೇಷನ್ ಅಕ್ಯುಮಿಲೇಟ್ ಆಗ್ತದೆ ಅಂದ್ರೆ ಜನಸಂಖ್ಯೆ ಅಥವಾ ಜನದಟ್ಟಣೆ ಯಾವ ಸಾಮಾಜಿಕ ಪ್ರದೇಶದೊಳಗೆ ಜಾಸ್ತಿ ಇರ್ತದೆ ಅಂಥ ಕಡೆಗೆ ಗವರ್ಮೆಂಟ್ನವರು ಕೆಲವೊಂದು ಸ್ಲೋಗನ್ಗಳನ್ನು ಗೋಡೆಗಳ ಮೇಲೆ ಬರೆದ್ರು. ಹಮ್ ದೋ ಹಮಾರೇ ದೋ, ಇದನ್ನೇ ಕನ್ನಡ ಒಳಗೆ ಟ್ರಾನ್ಸ್ಲೇಟ್ ಮಾಡಿದರೆ ಮೋಸ್ಟ್ ಪ್ರಾಬಬಲಿ ನೀವು ಇದನ್ನು ನೋಡಿರ್ತೀರಿ. ನಾವಿಬ್ಬರು ನಮಗಿಬ್ಬರು, ಆರತಿಗೊಬ್ಬ ಮಗಳು ಕೀರುತಿಗೊಬ್ಬ ಮಗ, ಈ ಥರದ್ದು ಸ್ಲೋಗನ್ಗಳನ್ನು ಯೂಸ್ ಮಾಡಿಕೊಂಡು ಇಂಟೆನ್ಷನ್ ಏನಿತ್ತು, ವೈ ದೇ ಹ್ಯಾವ್ ಯೂಸ್ಡ್ ದೀಸ್ ಸ್ಲೋಗನ್ಸ್, or what is the intention behind using these slogans? Through these slogans, the government try to control or check the population growth. After having the 2 children, let us stop the reproduction. ಈ ಅವೇರ್ನೆಸ್ಸನ್ನು ಫ್ಯಾಮಿಲಿ ಒಳಗೆ ಇರೋವಂಥ ಪೇರೆಂಟ್ಸಿಗೆ ಮುಟ್ಟಿಸ್ಲಿಕ್ಕೆ ಈ ಥರದ ಸ್ಲೋಗನ್ಗಳನ್ನು ಯೂಸ್ ಮಾಡಿಕೊಂಡ್ರು. ಆ್ಯಂಡ್ ಬಿಟ್ವೀನ್ ಈ ಫಿಲ್ಮ್ ನಡೆದಾಗ ಅಥವಾ ಸೀರಿಯಲ್ಸ್ ನಡೆದಾಗ ಮಧ್ಯೆ ಮಧ್ಯೆ ಅಡ್ವರ್ಟೈಸ್ಮೆಂಟ್ಸ್ ಏನು ಬರ್ತಾವೆ, ಆ ಅಡ್ವರ್ಟೈಸ್ ಒಳಗೂ ಈ ಥರದ ಸ್ಲೋಗನ್ಗಳನ್ನು ಪಾಪ್ಯುಲರ್ ಮಾಡ್ಲಿಕ್ಕತ್ರು. ಲೆಟ್ ಅಸ್ ಸ್ಟಾಪ್ ದ ರೀಪ್ರೊಡಕ್ಷನ್ ಆಫ್ಟರ್ ಹ್ಯಾವಿಂಗ್ 1 ಚೈಲ್ಡ್. ಒಂದೇ ಮಗು ಸಾಕು, ಸಣ್ಣ ಕುಟುಂಬ ಸುಖಿ ಕುಟುಂಬ, ದ ಸೇಮ್ ಥಿಂಗ್, ಅ ಸ್ಮಾಲ್ ಫ್ಯಾಮಿಲಿ ಆಸ್ ಅ ಹ್ಯಾಪಿ ಫ್ಯಾಮಿಲಿ. ನಿಮ್ಮ ಕುಟುಂಬ ಸಣ್ಣದಾಗಿದ್ದರೆ ನಿಮಗೆ ಬೇಕಾದಂಥ ಎಲ್ಲ ರಿಕ್ವೈರ್ಮೆಂಟ್ಗಳನ್ನು ನೀವು ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಬರ್ತದೆ. ದೆರ್ ವಿಲ್ ಬಿ ನೋ ನೆಸೆಸಿಟಿ ಟು ಸ್ಯಾಕ್ರಿಫೈಸ್ ದ ರಿಕ್ವೈರ್ಮೆಂಟ್ಸ್. ಅಂದರೆ ಬೇಕಾದಂಥ ರಿಕ್ವೈರ್ಮೆಂಟ್ಗಳನ್ನು ಸ್ಯಾಕ್ರಿಫೈಸ್ ಮಾಡುವಂಥ ನೆಸೆಸಿಟಿ ಇರಂಗಿಲ್ಲ. ಈ ಥರದ ಸ್ಲೋಗನ್ಗಳನ್ನು ಬಳಸ್ಕೊಂಡು, whether it is government organization or it is non-government organization, both of them have tried to check the population growth. And this one is another very important measure taken. The marriageable age of the female and male was raised to 18 and 21 years respectively. ಮೋಸ್ಟ್ ಪ್ರಾಬೆಬಲಿ ಇದ್ರ ಬಗ್ಗೆ ನೀವು ಪೇಪರ್ ಒಳಗೆ ಅಥವಾ ಯಾವುದೋ ಒಂದು ನ್ಯೂಸ್ ಒಳಗೆ ಆಲ್ಮೋಸ್ಟ್ ಇದ್ರ ಬಗ್ಗೆ ನೀವು ಕೇಳಿರ್ತೀರಿ. ಒಂದು ಗರ್ಲಿಗೆ ಮ್ಯಾರೇಜೇಬಲ್ ಏಜನ್ನು ಗವರ್ಮೆಂಟ್ ಫಿಕ್ಸ್ ಮಾಡ್ತು. ಬಿಫೋರ್ 18 years it is considered as a child marriage, and in our country all these are very common things.
ನಮ್ಮ ದೇಶದೊಳಗೆ ಈ ಥರದ್ದು ಪದ್ಧತಿಗಳನ್ನು ನಾವು ಎಲ್ಲಿ ಬೇಕಾದಲ್ಲಿ ಕಾಮನ್ ಆಗಿ ನೋಡಬಹುದು. ಯಾಕಂದರೆ ಬಹಳಷ್ಟು ಜನ ಈ ಥರದ ಬಿಲೀವ್ಸ್ಗಳಿಗೆ ನಂಬಿದಂಥವರು, ಹೀಗಾಗಿನೇ ಪಾಪ್ಯುಲೇಷನ್ ರೇಟ್ ವಿಲ್ ಬಿ ಇನ್ಕ್ರೀಸಿಂಗ್ ಡೇ ಬೈ ಡೇ. ಸೊ ಮೇಲಿಗೆ ಎಷ್ಟು ವರ್ಷ ಇರಬೇಕು ಮ್ಯಾರೇಜ್ ಆಗಬೇಕಾದ್ರೆ? 21 ಇಯರ್ಸ್ ಫಾರ್ ದ ಮೇಲ್ ಆ್ಯಂಡ್ 18 ಇಯರ್ಸ್ ಫಾರ್ ದ ಫೀಮೇಲ್. ಸ್ಟ್ರಿಕ್ಟ್ ಏಜ್ ರಿಸ್ಟ್ರಿಕ್ಷನ್ಸ್ ಆರ್ ಮೇಡ್ ಬೈ ದ ಗವರ್ಮೆಂಟ್ ಫಾರ್ ದ ಮ್ಯಾರೇಜ್. ದ ಇಂಟೆನ್ಸಿವ್ಸ್ ವೇರ್ ಗಿವನ್ ಟು ದ ಕಪಲ್ ವಿತ್ ಸ್ಮಾಲ್ ಫ್ಯಾಮಿಲೀಸ್. ನೋಡ್ರಿ, ಈ ಥರದ್ದು ಎಲ್ಲ ಆಸ್ಪೆಕ್ಟ್ಗಳನ್ನು ಜನರು ಅಷ್ಟು ಸರಿಯಾಗಿ ಮೀನ್ಸ್ ಒಂದೇ ಸಾರಿ ಹೇಳಿದರೆ ಯಾರೂ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಏನಾರು ಅಟ್ರ್ಯಾಕ್ಟ್ ಮಾಡಬೇಕಲ್ಲ. ಸೇ ಫಾರ್ ಎಕ್ಸಾಂಪಲ್, ಯಾವನೋ ಒಬ್ಬನ ಶಾಪ್ನವನು ಬೈ ಒನ್ ಗೆಟ್ ಒನ್ ಫ್ರೀ ಅಂತಂದರೆ ಎವ್ರಿಬಡಿ ವಿಲ್ ಗೋ ಟು ದಟ್ ಶಾಪ್. ವೆದರ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಈಸ್ ಗುಡ್ ಆರ್ ನಾಟ್, ದಟ್ ಇಸ್ ಸೆಕೆಂಡರಿ. ಬಟ್ ಸಮಥಿಂಗ್ ಈಸ್ ಕಮಿಂಗ್ ಆರ್ ಗೆಟಿಂಗ್ ಫ್ರೀಲಿ ಅಂದ್ರೆ ನಮ್ಮ ಜನ ಆರಾಮಾಗಿ ಹೋಗ್ತಾರೆ. ಅದಕ್ಕೆ ಗೌರ್ಮೆಂಟ್ದವರು ಏನು ಮಾಡಿದರು, ದ ಇಂಟೆನ್ಸಿವ್ಸ್ ವೇರ್ ಗಿವನ್ ಟು ಕಪಲ್ಸ್ ವಿತ್ ಸ್ಮಾಲ್ ಫ್ಯಾಮಿಲೀಸ್. ಅಂದರೆ ಯಾರ ಫ್ಯಾಮಿಲಿ ಸಾಣದಿತ್ತು, ಯಾವ ಕಪಲ್ಲಿಗೆ ತಂದೆ ತಾಯಿಗೆ 1 ಅಥವಾ 2 ಮಗು ಮಾತ್ರ ಇದ್ದು ಅಂಥವರಿಗೆ ಇಂಟೆನ್ಸಿವ್ಸ್ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟನ್ನು ಅಥವಾ ಗೌರ್ಮೆಂಟ್ದಿಂದ ಬೆನಿಫಿಟ್ಗಳನ್ನು ಗೌರ್ಮೆಂಟ್ ಕೊಡ್ಲಿಕ್ಕತ್ತು. ಯಾಕೆ ಈ ಥರದ್ದನ್ನು ಅವರು ಪ್ರಾಕ್ಟೀಸ್ ಮಾಡಿದರು ಅಥವಾ ಅಪ್ಲೈ ಮಾಡಿದರು ಅಂದರೆ ಜಸ್ಟ್ ಟು ಅಟ್ರ್ಯಾಕ್ಟ್ ದ ಪೀಪಲ್ ಟುವರ್ಡ್ಸ್ ಸ್ಮಾಲ್ ಫ್ಯಾಮಿಲೀಸ್. ಸಣ್ಣ ಫ್ಯಾಮಿಲಿಗಳಾದರೆ ಪಾಪ್ಯುಲೇಷನ್ ಗ್ರೋತ್ ಕಡಿಮೆ ಆಗ್ತದನ್ನುವಂಥ ಇಂಟೆನ್ಷನ್ಲೆ ಇಂಟೆನ್ಸಿವ್ಸ್ಗಳನ್ನು ಕೊಟ್ಟು ದೇ ಅಟ್ರ್ಯಾಕ್ಟೆಡ್ ದ ಪೀಪಲ್ ಆ್ಯಂಡ್ ಟ್ರೈ ಟು ಚೆಕ್ ದ ಪಾಪ್ಯುಲೇಷನ್ ಗ್ರೋತ್. ಸೊ ದೀಸ್ ಆರ್ ದ ಸಮ್ ಮೇಜರ್ಸ್ ಟೇಕನ್ ಬೈ ಗವರ್ಮೆಂಟ್ ಟು ರೆಡ್ಯೂಸ್ ದ ಪಾಪ್ಯುಲೇಷನ್ ಗ್ರೋತ್. ಹೋಪ್ ಇಟ್ ಈಸ್ ಕ್ಲಿಯರ್, ಅರ್ಥ ಆಗಿರಬಹುದು ಅಂತ ಅನ್ಕೋತೀನಿ. ಆ್ಯಂಡ್ ಟ್ರೈ ಟು ರಿಮೆಂಬರ್ ದೀಸ್ ಪಾಯಿಂಟ್ಸ್. What are the measures taken by government to check the population growth? ಎಲ್ಲ ಗೊತ್ತಿರಬೇಕು ನಿಮಗೆ. ವಾಟ್ ಆರ್ ದ ರೀಸನ್ಸ್ ಫಾರ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಜನ್? ಜನಸಂಖ್ಯೆ ಹೆಚ್ಚಾಗಲಿಕ್ಕೆ ಕಾರಣ ಏನದ? ಈ ಪಾಪ್ಯುಲೇಷನ್ ಗ್ರೋಥನ್ನು ಕಡಿಮೆ ಮಾಡಲಿಕ್ಕೆ ಗೌರ್ಮೆಂಟ್ದವರು ತಗೊಂಡಂಥ ಮೇಜರ್ಸ್ ಯಾವವ ಅಥವಾ ಸ್ಟೆಪ್ಸ್ ಯಾವವ? ಇವು ಎರಡೂ ಆಸ್ಪೆಕ್ಟ್ಗಳು ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಎಷ್ಟು ಎಸೆನ್ಷಿಯಲ್ ಅದ ಅಷ್ಟೇ ಪಾಯಿಂಟ್ಗಳನ್ನು ಆನ್ಸರ್ ಒಳಗೆ ರೀಪ್ರೆಸೆಂಟ್ ಮಾಡಬೇಕು. ನಾಟ್ ನೆಸಸರಿ ಟು ಎಕ್ಸ್ಪ್ಲೇನ್ ದ ಥಿಂಗ್ಸ್, ಜಸ್ಟ್ ಯು ನೀಡ್ ಟು ರೈಟ್ ದ ಪಾಯಿಂಟ್ಸ್. ವಾಟ್ ಆರ್ ದ ರೀಸನ್ಸ್ ಫಾರ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಜನ್ ಆ್ಯಂಡ್ ವಾಟ್ ಆರ್ ದ ಮೇಜರ್ಸ್ ಟೇಕನ್ ಬೈ ಗವರ್ಮೆಂಟ್ ಟು ಚೆಕ್ ದ ಪಾಪ್ಯುಲೇಷನ್ ಗ್ರೋತ್. ಸೊ ಕಮಿಂಗ್ ಟು ವೆರಿ ಇಂಪಾರ್ಟೆಂಟ್ ಬಿಟ್ ಆಫ್ ದ ಚಾಪ್ಟರ್. ಈ ಟಾಪಿಕ್ ಒಳಗೆ ನಿಮಗೆ 3 ಮಾರ್ಕಿಗೆ ಬರೋ ಅಂಥ ಕ್ವಶನ್ಸು ಈಗೇನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಇದ್ರ ಮುಂದಿನ ಪಾರ್ಟು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ದ ಮೆಥಡ್ ಯೂಸ್ಡ್ ಫಾರ್ ಬರ್ತ್ ಕಂಟ್ರೋಲ್ ಆರ್ ಪ್ರಿವೆಂಟಿಂಗ್ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್ ಈಸ್ contraceptive method. This is also one major, actually this is the most important measure to check the population growth. Population growth na ಕಂಟ್ರೋಲ್ ಮಾಡಬೇಕಾದ್ರೆ ಕಾಂಟ್ರಾಸೆಪ್ಟಿವ್ ಮೆಥಡ್ಗಳನ್ನು ಯೂಸ್ ಮಾಡ್ಕೋಬೇಕು. ಯಾವುದನ್ನು ಕಾಂಟ್ರಾಸೆಪ್ಟಿವ್ ಮೆಥಡ್ ಅಂತ ಕರೀತಾರೆ? ವಾಟ್ ಇಸ್ ದ ಮೀನಿಂಗ್ ಆಫ್ ದ ಕಾಂಟ್ರಾಸೆಪ್ಟಿವ್? ಇಲ್ಲೇ 2 ಟರ್ಮ್ಗಳು, ಕನ್ಸೆಪ್ಷನ್, ಕಾಂಟ್ರಾಸೆಪ್ಷನ್. ಯಾವುದು ಪ್ರೆಗ್ನೆನ್ಸಿನ ಸಪೋರ್ಟ್ ಮಾಡ್ತದ ಅಥವಾ ಫರ್ಟಿಲೈಸೇಷನ್ ಆ್ಯಂಡ್ ಪ್ರೆಗ್ನೆನ್ಸಿ ಆಗಲಿಕ್ಕೆ ಹೆಲ್ಪ್ ಮಾಡ್ತದ ಅದನ್ನು ಕನ್ಸೆಪ್ಷನ್ ಅಂತ ಕರೀತಾರೆ. ಸಿಂಪಲ್, ಇದಕ್ಕೆ ಅಪೋಸಿಟ್ ಕಾಂಟ್ರಾಸೆಪ್ಷನ್. ಎನಿ ಮೆಥಡ್, ಯಾವುದೇ ಮೆಥಡ್ಡು which is used for birth control or preventing unwanted pregnancies, it is called contraceptive method. ಯಾವುದೇ ಒಂದು ಮೆಥಡ್ಡು ಚೈಲ್ಡ್ ಬರ್ತ್ನ ಕಂಟ್ರೋಲ್ ಮಾಡ್ತಿದ್ರೆ, ಪ್ರೆಗ್ನೆನ್ಸಿನ ಅನ್ವಾಂಟೆಡ್ ಪ್ರೆಗ್ನೆನ್ಸಿನ ಪ್ರಿವೆಂಟ್ ಮಾಡ್ತಿದ್ರೆ ಅವೆಲ್ಲ ಮೆಥಡ್ಡಿಗೆ ಏನಂತ ಕರೀತಾರೆ? ಕಾಂಟ್ರಾಸೆಪ್ಟಿವ್ ಮೆಥಡ್ ಅಂತ ಕರೀತಾರೆ. ದಿಸ್ ಈಸ್ ದ ಬೇಸಿಕ್ ರಿಕ್ವೈರ್ಮೆಂಟ್ ಟು ಬಿ ಯೂಸ್ಡ್ ಬೈ ದ ಪೀಪಲ್ ಟು ಕಂಟ್ರೋಲ್ ಪಾಪ್ಯುಲೇಷನ್ ಗ್ರೋತ್. ಈ ಇನ್ಕ್ರೀಸಿಂಗ್ ಪಾಪ್ಯುಲೇಷನನ್ನು ಕಂಟ್ರೋಲ್ ಮಾಡಲಿಕ್ಕೆ
ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯೂಸ್ ಮಾಡಬೇಕಾದಂಥ ಮೆಥಡ್ ಯಾವುದು ಅಂತಂದರೆ ಕಾಂಟ್ರಾಸೆಪ್ಟಿವ್ ಮೆಥಡ್. ದ ಡೆಫಿನಿಷನ್ ಈಸ್ ಇಂಪಾರ್ಟೆಂಟ್. ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ರಿಪೀಟ್ ದ ಡೆಫಿನಿಷನ್. ದ ಮೆಥಡ್ ಯೂಸ್ಡ್ ಫಾರ್ ಬರ್ತ್ ಕಂಟ್ರೋಲ್ ಆರ್ ಪ್ರಿವೆಂಟಿಂಗ್ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್ ಈಸ್ ಕಾಲ್ಡ್ ಕಾಂಟ್ರಾಸೆಪ್ಟಿವ್ ಮೆಥಡ್. ಸೊ ಲೆಟ್ ಅಸ್ ಮೂವ್ ಟು ವಾಟ್ ಆರ್ ದ ಕಾಂಟ್ರಾಸೆಪ್ಟಿವ್ಸ್. ಕಾಂಟ್ರಾಸೆಪ್ಟಿವ್ಸ್ ಅಂದರೆ ಏನು, ಈ ಕಾಂಟ್ರಾಸೆಪ್ಟಿವ್ ಮೆಥಡ್ ಒಳಗೆ ಎಷ್ಟು ಟೈಪ್ ಅವ. ಸೊ ಲೆಟ್ ಅಸ್ ಮೂವ್ ಫಾರ್ ಕಾಂಟ್ರಾಸೆಪ್ಟಿವ್ಸ್. ಕಾಂಟ್ರಾಸೆಪ್ಟಿವ್ಸ್ ಐದರ್ ಪ್ರಿವೆಂಟ್ ಗೆಮೆಟ್ ಫಾರ್ಮೇಷನ್ ಆರ್ ದೇ ಪ್ರಿವೆಂಟ್ ಫರ್ಟಿಲೈಸೇಷನ್ ಆರ್ ಇಂಪ್ಲಾಂಟೇಷನ್. ಸೊ ಇಲ್ಲೇನು ಹೇಳಿದ್ರೆ ಡೆಫಿನಿಷನ್ ಒಳಗೆ ಕಾಂಟ್ರಾಸೆಪ್ಟಿವ್ ಮೆಥಡ್ ಅಂದರೆ it is the method used for birth control or preventing unwanted pregnancies. then ಪ್ರಶ್ನೆ, ಈ ಕಾಂಟ್ರಾಸೆಪ್ಟಿವ್ ಮೆಥಡ್ಸು ಯಾವ ರೀತಿ ಬರ್ತ್ನ ಕಂಟ್ರೋಲ್ ಮಾಡ್ತಾವ? ಫಾರ್ ದ್ಯಾಟ್ ಹಿಯರ್ ಇಸ್ ದ ಆನ್ಸರ್. ಕಾಂಟ್ರಾಸೆಪ್ಟಿವ್ಸ್ ಐದರ್ ಪ್ರಿವೆಂಟ್ ಗೆಮೆಟ್ ಫಾರ್ಮೇಷನ್, ಗೆಮೆಟ್ ಫಾರ್ಮೇಷನ್ನರೇ ಪ್ರಿವೆಂಟ್ ಮಾಡಬಹುದು, or fertilization. Say for example gamete formation has completed, gamete formation ಆಗ್ಯದ, gametes release ಆಗ್ಯಾವ, but fertilization ಅನ್ನು prevent ಮಾಡಿದರೆ of course the pregnancy can be prevented. And the most important one is contraceptives prevent implantation. Already this you have studied in the human reproduction. ನಾನು ಆವಾಗಲೂ ಹೇಳಿದ್ದೆ, once again I would like to repeat here. ಫರ್ಟಿಲೈಸೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ, ಅಷ್ಟೇ ಇಂಪಾರ್ಟೆಂಟ್ ಸ್ಟೆಪ್ ಯಾವುದದ ಇನ್ ಹ್ಯೂಮನ್ ರೀಪ್ರೊಡಕ್ಷನ್. ಅಲಾಂಗ್ ವಿತ್ ದ ಫರ್ಟಿಲೈಸೇಷನ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಈಸ್ implantation. What is implantation? The developing blastocyst gets embedded in the endometrium of uterus. ಬೆಳೀತಿರುವಂಥ ಬ್ಲಾಸ್ಟೋಸಿಸ್ಟು ಯುಟೆರಸ್ದ ಎಂಡೋಮೆಟ್ರಿಯಮ್ಗೆ ಅಟ್ಯಾಚ್ ಆಗ್ತದೆ, ಅದ್ರ ಒಳಗಡೆಗೆ ಸಿಗಾಕೋತದ, ಪ್ಲಸೆಂಟಾ ಫಾರ್ಮೇಷನ್ ಸ್ಟಾರ್ಟ್ ಆಗ್ತದೆ. ದಿಸ್ ಪ್ರಾಸೆಸ್ ಈಸ್ ನಥಿಂಗ್ ಬಟ್ ಇಂಪ್ಲಾಂಟೇಷನ್. ಈಗ ಫರ್ಟಿಲೈಸೇಷನ್ ಆದ್ರೂ ಕೂಡ ಇಂಪ್ಲಾಂಟೇಷನ್ ಫೇಲ್ ಆದರೆ ದೆರ್ ಈಸ್ ನೋ ಕಂಟಿನ್ಯೂವೇಷನ್ ಆಫ್ ಪ್ರೆಗ್ನೆನ್ಸಿ in human beings. Fertilization is executed but implantation fail ಆದರೆ ಅಲ್ಲಿ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗಲಿಕ್ಕೆ ಚಾನ್ಸ್ ಇಲ್ಲ. ಸೊ ಕಾಂಟ್ರಾಸೆಪ್ಟಿವ್ಸು ಈ ಮೂರು ಪ್ರಾಸೆಸ್ಗಳನ್ನು ಪ್ರಿವೆಂಟ್ ಮಾಡ್ತಾವೆ. ಐದರ್ ದೆ ಕ್ಯಾನ್ ಪ್ರಿವೆಂಟ್ ದ ಗೆಮೆಟ್ ಫಾರ್ಮೇಷನ್, ಆರ್ ದೆ ಕ್ಯಾನ್ ಪ್ರಿವೆಂಟ್ ದ ಫರ್ಟಿಲೈಸೇಷನ್, ಆರ್ ದೆ ಕ್ಯಾನ್ ಪ್ರಿವೆಂಟ್ ದ implantation. Then question is, what are the characters of an ideal contraceptive? Ideal contraceptive ಹೆಂಗಿರಬೇಕು? What are the characters of ideal contraceptive? ಫಸ್ಟು ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅಂದರೆ ಏನು ತಿಳ್ಕೊಂಡು ದೆನ್ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ಕಾಂಟ್ರಾಸೆಪ್ಟಿವ್ ಐಡಿಯಲ್ ಅಂತ ಕರೆಸ್ಕೋಬೇಕಾದ್ರೆ ಇಟ್ ಶುಡ್ ಬಿ ಯೂಸರ್ ಫ್ರೆಂಡ್ಲಿ. The person who is using that one, it should be user friendly, it should be easily available. ಅದು ಯೂಸ್ ಮಾಡುವಂಥ ಪರ್ಸನ್ನಿಗೆ ಮಾರ್ಕೆಟ್ ಒಳಗೆ ಈಸಿಯಾಗಿ ಸಿಗಬೇಕು. ಇಟ್ ಶುಡ್ ಬಿ ಇಫೆಕ್ಟಿವ್, ಅಂದ್ರೆ ಅದು ಫರ್ಟಿಲೈಸೇಷನ್ನರೇ ಪ್ರಿವೆಂಟ್ ಮಾಡಲಿ, ಅಥವಾ ಗ್ಯಾಮೆಟ್ ಫಾರ್ಮೇಷನ್ನರೇ ಪ್ರಿವೆಂಟ್ ಮಾಡಲಿ, ಇಂಪ್ಲಾಂಟೇಷನ್ನರೇ ಪ್ರಿವೆಂಟ್ ಮಾಡಲಿ, ಅದರದ್ದು ಫಂಕ್ಷನ್ ಏನಿರ್ತದೆ ಅದನ್ನದು ಇಫೆಕ್ಟಿವ್ ಆಗಿ ಕ್ಯಾರಿ ಮಾಡಬೇಕು. ರಿವರ್ಸಿಬಲ್ ವಿತ್ ನೋ ಆರ್ ಲೀಸ್ಟ್ side effect. The person who is using the contraceptive to prevent the birth, ಅವ್ರ ಹೆಲ್ತ್ ಮೇಲೆ ಯಾವುದೇ ರೀತಿ ಸೈಡ್ ಎಫೆಕ್ಟನ್ನು ಕ್ರಿಯೇಟ್ ಮಾಡಬಾರದು. Then one more is, does not interfere with the sexual intercourse of the user. It should not interfere with the sexual intercourse or reproduction process. If a contraceptive is having all these characters, it is considered to be ideal contraceptive. Remember the terms for ideal contraceptive because it is 3-mark question.
What are the characters of ideal contraceptive? It should be user friendly, it should be easily available, it should be effective, it should be reversible with no or least side effects, and it should not interfere with the sexual intercourse of the user. ಯಾವ ಕಾಂಟ್ರಾಸೆಪ್ಟಿವ್ಗೆ ಇವೆಲ್ಲ ಕ್ಯಾರೆಕ್ಟರ್ಗಳು ಇರ್ತಾವ, ದಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ the ideal contraceptive. And making use of these contraceptives during the sexual intercourse or before undergoing the sexual intercourse, it will prevent the unwanted pregnancy as well as it controls the birth, so that population explosion can be controlled. So this is one part. And moving to the continuation of this one, following are the categories of available contraceptives. ನಿಮಗೆ ಕಾಂಟ್ರಾಸೆಪ್ಟಿವ್ ಮೆಥಡ್ ಅಂದರೆ ಡೆಫಿನಿಷನ್ ಗೊತ್ತಾಯಿತು. ಎನಿ ಮೆಥಡ್ ವಿಚ್ ಪ್ರಿವೆಂಟ್ಸ್ ದ ಬರ್ತ್ ಆರ್ unwanted pregnancy, it is called contraceptive method. Then how contraceptives prevent the birth or pregnancy? By preventing the gamete formation, by preventing the fertilization, and by preventing the implantation. Which one is the ideal contraceptive? ಯಾವುದು ಯೂಸರ್ ಫ್ರೆಂಡ್ಲಿ ಅದ, which is easily available, which is effective, which is not producing any side effect on the user body, and which is not interfering with the sexual intercourse. If these characters are there for the contraceptive, it is considered as ideal contraceptive. Then methods ಯಾವವ? ಕಾಂಟ್ರಾಸೆಪ್ಟಿವ್ ಮೆಥಡ್ಗಳು ಯಾವುವು? ದ ವೆರಿ ಇಂಪಾರ್ಟೆಂಟ್ ಬಿಟ್ ಆಫ್ ದ ಚಾಪ್ಟರ್. ನ್ಯಾಚುರಲ್ ಆರ್ ಟ್ರೆಡಿಷನಲ್ ಕಾಂಟ್ರಾಸೆಪ್ಟಿವ್ಸ್, ಬ್ಯಾರಿಯರ್ಸ್, IUDs, intrauterine devices, oral contraceptives, injectables and implants, surgical methods. All these are included under the category of contraceptives. That means ಇದರೊಳಗೆ ಯಾವುದರೇ ಒಂದು ಮೆಥಡನ್ನು ಬಿಫೋರ್ ಅಂಡರ್ಗೋಯಿಂಗ್ ಸೆಕ್ಚುವಲ್ ರೀಪ್ರೊಡಕ್ಷನ್ or sexual intercourse, if the person uses, it will prevent the unwanted birth as well as unwanted pregnancy. List the different types of contraceptives: natural contraceptives, barriers, IUDs, intrauterine devices, oral contraceptives, injectables and implants, ಸರ್ಜಿಕಲ್ ಮೆಥಡ್ಸ್. ಈ 6 ಡಿಫರೆಂಟ್ ಮೆಥಡ್ಗಳನ್ನು ಎದ್ರೊಳಗೆ ಇನ್ಕ್ಲೂಡ್ ಮಾಡ್ತದೆ? ಕಾಂಟ್ರಾಸೆಪ್ಟಿವ್ ಕೆಟಗರಿ ಒಳಗೆ ಇನ್ಕ್ಲೂಡ್ ಮಾಡ್ತಾರೆ. ಇದ್ರೊಳಗೆ ಯಾವುದನ್ನು ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಕ್ಯಾನ್ ಬಿ ಯೂಸ್ಡ್ ಆ್ಯಂಡ್ ವಿಚ್ ಈಸ್ ಓನ್ಲಿ ಮೆಂಟ್ ಫಾರ್ ದ ಫೀಮೇಲ್. ಇದರೊಳಗೆ ಸೈಡ್ ಎಫೆಕ್ಟನ್ನು ಯಾವುದು ಪ್ರೊಡ್ಯೂಸ್ ಮಾಡ್ತದೆ, ಯಾವುದು ಮಾಡಂಗಿಲ್ಲ, ಅಬೌಟ್ ದ್ಯಾಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. Hope this explanation is clear for you. Once again, I would like to remind what are the reasons for population explosion, that you should know. How population explosion can be controlled, definition of contraceptive method, how contraceptives prevent the unwanted birth and pregnancy, what are the characters of ideal contraceptives, and what are the different categories of contraceptives. These are the things that you need to make the practice. Hope this explanation is clear for you. Thank you. Hello dear students, let us continue the 4th chapter in the first unit, that is reproductive health. In the yesterday's video I explained about the different methods of contraception, and these methods help in the prevention of birth and unwanted pregnancies. The different methods of contraception are natural methods, barrier, IUDs, that is intrauterine devices, then oral contraceptives. Apart from that, injectable and implants, one more is surgical method. So all these are the methods
If anyone is employed among these, the unwanted birth and unwanted pregnancies can be prevented, and this will be helping in the reduction of population explosion. The population explosion is the main root cause of all the problems, so that to control the population explosion, the contraceptives are helping, and the different contraceptive methods yavyavu, it is natural method, barrier method, IUDs, intrauterine devices, then one more is use of oral contraceptives, apart from that injectable and implants, and last method is surgical methods. So in this video I am going to explain about natural methods of contraceptives, also known as traditional methods. The natural methods of contraceptives, they work on the principle of avoiding chances of ovum and sperm meeting with each other. That means the fertilization is completely avoided in the natural methods of ಕಾಂಟ್ರಾಸೆಪ್ಷನ್. ಈ ಕಾಂಟ್ರಾಸೆಪ್ಟಿವ್ಸು ಯಾವ ರೀತಿ ಬರ್ತ್ನ ಕಂಟ್ರೋಲ್ ಮಾಡ್ತಾವೆ ಅನ್ಲಿಕ್ಕೆ ನೆನ್ನೆ ವಿಡಿಯೋ ಒಳಗೆ 3 ಸೆಂಟೆನ್ಸ್ ಹೇಳಿದ್ದೆ. ಅವು ಗ್ಯಾಮೆಟ್ ಪ್ರೊಡಕ್ಷನ್ನರೇ ಸ್ಟಾಪ್ ಮಾಡಬಹುದು, ಅಥವಾ ಫರ್ಟಿಲೈಸೇಷನ್ನರೇ ಸ್ಟಾಪ್ ಮಾಡಬಹುದು, ಆರ್ ದೇ ಮೇ ಸ್ಟಾಪ್ ದ ಇಂಪ್ಲಾಂಟೇಷನ್, ಆರ್ ದೇ ಮೇ ಪ್ರಿವೆಂಟ್ ದ ಇಂಪ್ಲಾಂಟೇಷನ್. ಆ್ಯಂಡ್ ಹಿಯರ್ ದ ನ್ಯಾಚುರಲ್ ಕಾಂಟ್ರಾಸೆಪ್ಟಿವ್ಸ್ ಆರ್ ಪ್ರಿವೆಂಟಿಂಗ್ the fertilization. That means gamete production is not interrupted either in the male body or in the female body. There will be no interruption in the production of gametes. Then what exactly prevented during the natural contraception? The chances of sperm and ovum meeting with each other, ಅಂದರೆ fertilization ಅನ್ನು prevent ಮಾಡ್ತದೆ. If there is no fertilization, there is no pregnancy, or there will be no continuation of pregnancy. So natural contraceptives, how they prevent the birth? ಈ ಥರದ ಪ್ರಶ್ನೆ ಬಂದರೆ what is the answer? In the natural contraceptive methods, the fertilization is prevented, thereby it prevents the pregnancy. Natural method of contraceptive ಯಾವ ರೀತಿ ಪ್ರೆಗ್ನೆನ್ಸಿನ ಪ್ರಿವೆಂಟ್ ಮಾಡ್ತದ ಅಂತ ಪ್ರಶ್ನೆ ಕೇಳಿದರೆ, ಇಟ್ ಪ್ರಿವೆಂಟ್ಸ್ ದ ಫರ್ಟಿಲೈಸೇಷನ್. ದಟ್ ಈಸ್ ದ ಸ್ಪರ್ಮ್ ಆ್ಯಂಡ್ ಎಗ್ ಆರ್ ನಾಟ್ ಅಲೌಡ್ ಟು ಮೀಟ್ ವಿತ್ ಈಚ್ ಅದರ್. ದಿಸ್ ಈಸ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಕಾಂಟ್ರಾಸೆಪ್ಟಿವ್ಸ್. ಸೊ ಹಿಯರ್ ಒನ್ ಥಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನ್ಯಾಚುರಲ್ ಕಾಂಟ್ರಾಸೆಪ್ಟಿವ್ಸ್ ಅಂತ ಹೇಳಿಕತ್ತೀನಿ. ನ್ಯಾಚುರಲ್, ದಟ್ ಮೀನ್ಸ್ in this method no tablets are used, no barriers are used, or any other device is used by the couple. Naturally, without assistance of any medicine or any injection, the pregnancy and birth can be prevented. That is why it is called natural method. There are 3 such methods of natural contraception. ಈ ನ್ಯಾಚುರಲ್ ಕಾಂಟ್ರಾಸೆಪ್ಷನ್ ಒಳಗೆ 3 ಮೆಥಡ್ಗಳು. ಪೀರಿಯೋಡಿಕ್ ಅಬ್ಸ್ಟಿನೆನ್ಸ್, ಫಸ್ಟ್ ಒನ್. ಸೆಕೆಂಡ್ ಒನ್ ಈಸ್ ವಿತ್ಡ್ರಾವಲ್ ಆರ್ ಕೊಯಿಟಸ್ ಇಂಟ್ರಪ್ಟಸ್, ಆ್ಯಂಡ್ ಥರ್ಡ್ ಒನ್ ಈಸ್ ಲ್ಯಾಕ್ಟೇಷನಲ್ ಎಮನೋರಿಯಾ. ಸೊ ದೀಸ್ ಆರ್ ದ 3 ಮೆಥಡ್ಸ್ ಆಫ್ ನ್ಯಾಚುರಲ್ ಕಾಂಟ್ರಾಸೆಪ್ಷನ್. ಈ 3 ಹೆಸರುಗಳು ನಿಮಗೆ ಗೊತ್ತಿರಬೇಕು. ಪೀರಿಯೋಡಿಕ್ ಅಬ್ಸ್ಟಿನೆನ್ಸ್, withdrawal or coitus interruptus, lactational amenorrhea. So these 3 are included in the natural methods of contraception. So what is periodic abstinence? In this natural method of contraception, the couple should avoid sexual intercourse from 10th day of menstrual cycle up to the 17th day.
So one term, the meaning, once I will tell here. The meaning of coitus is sexual intercourse. So try to remember the term. So sexual intercourse should be avoided from the 10th day to 17th day of menstrual cycle. Why this particular period is mentioned from 10th day to 17th day of menstrual cycle? Because in the normal menstrual cycle, if the female physiology is normal, on the 14th day of her menstrual cycle, the ovulation occurs. This you have already studied in the previous topic. What is ovulation? The process of release of egg from the Graafian follicle, and the egg which is released from the Graafian follicle is in the secondary oocyte stage, and release of that egg from the Graafian follicle is called ovulation. If the reproductive cycle or the menstrual cycle is very normal, in such a female body, the ovulation occurs on the 14th day of menstrual cycle, and during this period there is high chance of fertilization. ಈ ಪೀರಿಯಡ್ ಒಳಗೆ ಫರ್ಟಿಲೈಸೇಷನ್ ಆಗುವಂಥ ಚಾನ್ಸಸ್ಸು ಮ್ಯಾಕ್ಸಿಮಮ್ ಇರ್ತಾವೆ, ಆ್ಯಂಡ್ ದಿಸ್ ಪೀರಿಯಡ್ ಈಸ್ ಆಲ್ಸೋ ನೋನ್ ಆ್ಯಸ್ ಫರ್ಟೈಲ್ ಪೀರಿಯಡ್. ಇಫ್ ದ ಕಪಲ್ ಅವಾಯ್ಡ್ coitus from 10th to 17th day of the menstrual cycle, it can prevent or it will prevent the fertilization, and naturally the pregnancy is not possible. And this natural method of contraception is called periodic abstinence. Remember that period from 10th day of menstrual cycle to 17th day of menstrual cycle, if the coitus is avoided between the couple, it will prevent the birth and pregnancy. It is called periodic abstinence. This is one method. Then second one, withdrawal or coitus interruptus. This is the method in which the couple can undergo the coitus, but here the insemination is avoided. Even though couple are undergoing the coitus, but there will be no insemination, that is release of semen into the female reproductive tract should be avoided. When there will be no insemination, obviously there is no chance of fertilization. By this method also the pregnancy and birth can be prevented. So in case of withdrawal interruptus, one thing to remember, the insemination is avoided to prevent fertilization and birth. Then one more is lactational amenorrhea and the absence of menstruation during lactation. When does the female undergo lactation? After parturition, when the milk production starts from the mammary gland, in the delivered female body, for short period of time the menstrual cycle does not occur. I am telling the temporarily, say for 6 months to 8 months, even sometimes it may be for 1 year also. Once the female delivers, due to lactation period in her body, the menstrual cycle and ovulation, both of them are not occurring. The menstrual cycle and ovulation do not occur during the period of intense lactation following parturition. What is the meaning of this sentence? Delivery ಆದ ನಂತರ the giving birth to fully developed fetus is nothing but parturition. After giving birth to the baby, ಯಾವಾಗ ಮದರು ತನ್ನ ಓನ್ ಮಿಲ್ಕನ್ನ ಬೇಬಿಗೆ ಫೀಡ್ ಮಾಡ್ತಿರ್ತಾಳೆ, ಆಕಿನ ಬಾಡಿ ಒಳಗೆ ಮೆನ್ಶುರಲ್ ಸೈಕಲ್ಲು ಟೆಂಪ್ರವರಿಯಾಗಿ ಸ್ಟಾಪ್ ಆಗಿರ್ತದೆ.
and when there is a temporary stop of menstrual cycle, there will be no ovulation. Hanta lactating mother body ಒಳಗೆ, that means whose mammary glands are producing the milk, ಅಂಥ ಮದರ್ ಬಾಡಿ ಒಳಗೆ ಮೆನ್ಶುರಲ್ ಸೈಕಲ್ಲು ನಡೆಯೋಂಗಿಲ್ಲ, ಓವ್ಯುಲೇಷನ್ನು ಆಗಂಗಿಲ್ಲ. ಆ್ಯಂಡ್ when there is no ovulation, even though the sexual intercourse occurs, there is no chance of fertilization and pregnancy. The lactating mother, intense lactating mother, in her body, the menstrual cycle and ovulation are temporarily stopped, and in such female, for the period, say for the period of 6 months, there will be no ovulation and menstrual cycle. ಯಾವಾಗ? ಆಫ್ಟರ್ ಪಾರ್ಚುರೇಷನ್, ಡೆಲಿವರಿ ಆದ ನಂತರ. and this will prevent the fertilization, because ovulation illa antandra there will be no release of egg. Even though sexual intercourse occurs, there is no chance of fertilization and pregnancy. This method does not require any device or any medicine, and these methods do not produce any side effects on the body. See, this statement is important. ಈ ಮೂರು ಮೆಥಡ್ ಒಳಗೂ ನೀವು ಪಿರಿಯಾಡಿಕ್ ಅಬ್ಸ್ಟಿನೆನ್ಸ್ ತಗೋರಿ, ಕ್ವೈಟಸ್ ಇಂಟ್ರಪ್ಟಸ್ ಕನ್ಸಿಡರ್ ಮಾಡಿರಿ, ಇಲ್ಲ ಲ್ಯಾಕ್ಟೇಷನಲ್ ಎಮನೋರಿಯಾ ಕನ್ಸಿಡರ್ ಮಾಡಿರಿ. ಈ ಮೂರು ಮೆಥಡ್ ಒಳಗೆ ನಾನು ಆವಾಗಲೇ ಹೇಳಿದೆ, ದೆರ್ ವಿಲ್ ಬಿ ನೋ ಯೂಸ್ ಆಫ್ ಮೆಡಿಸಿನ್, ದ ಡಿವೈಸಸ್ ಆರ್ ಆಲ್ಸೋ ನಾಟ್ ಯೂಸ್ಡ್, ಆ್ಯಂಡ್ ದೀಸ್ ಮೆಥಡ್ಸ್ ಡು ನಾಟ್ ಪ್ರೊಡ್ಯೂಸ್ ಎನಿ ಸೈಡ್ ಇಫೆಕ್ಟ್ ಆನ್ ದ ಬಾಡಿ. ಬಟ್ ಹಿಯರ್ ದ ರಿಸ್ಕ್ ಈಸ್ ದ್ಯಾಟ್ these methods may fail, because sometimes the hormonal variations will occur in the body of female. In that case, ovulation time may be altered, even though the female is lactating in her body also. Due to the hormonal variation, she may be subjected for ovulation before 6 months only. ಹಾಗಾಗಿ ಈ ಮೆಥಡನ್ನು ಎಂಪ್ಲಾಯ್ ಮಾಡಿಕೊಂಡ್ರೂ ಕೂಡ ಸ್ವಲ್ಪ ಈ ಮೆಥಡ್ಗಳು ಫೇಲ್ ಆಗೋ ಚಾನ್ಸಸ್ಸು ಇರ್ತದೆ. ಅಂದರೆ ಪ್ರಾಪರಾಗಿ ಮೆನ್ಶುರಲ್ ಸೈಕಲದ ಐಡಿಯಾ ಇಲ್ಲ ಅಂತಂದರೆ ದೆರ್ ಈಸ್ ಅ ಚಾನ್ಸ್ ಆಫ್ ಗೆಟಿಂಗ್ ಫರ್ಟಿಲೈಸೇಷನ್ ಆ್ಯಂಡ್ pregnancy. But these methods are safer methods, as there is no use of any medicine or device, and these methods do not produce any side effect on the health of both male and female. So these three methods are included in the category of natural contraceptives. So what are the three methods of natural contraceptives? Periodic abstinence, withdrawal interruptus or coitus interruptus, lactational amenorrhea. In periodic abstinence, the coitus should be avoided from the day, menstrual cycle day, from 10th to 17th, and in withdrawal interruptus, insemination should be avoided. In lactational amenorrhea, after parturition, when mother is in the feeding condition in her body, the menstrual cycle and ovulation do not occur. Even though sexual intercourse occurs, there is no chance of fertilization. So these are the three methods of natural contraceptives. So try to remember the things and please note down the points of all the topics. Hope this explanation is clear for you. Hello dear students, let us continue the next part of reproductive health. In the previous video, I explained about the natural methods of contraceptive, which includes the lactational amenorrhea, periodic abstinence, and the coitus interruptus or withdrawal coitus. So these natural methods do not make use of any medicine or any other material to prevent the fertilization, birth and unwanted pregnancy. Like that, the one more method of contraceptive, it is barrier. What are barriers and
What is the basic principle of working of the barriers and how they prevent the fertilization and pregnancy? Barriers prevent the ovum and sperms from meeting with each other, and barriers are available for both males and females. Like natural methods, traditional methods, henge in case of withdrawal coitus, lactational amenorrhea and periodic abstinence, both sperm and egg are prevented to meet with each other. ಅಂದರೆ ಫರ್ಟಿಲೈಸೇಷನ್ ಆಗದೇ ಇರೋ ಹಂಗೆ ಪ್ರಿವೆಂಟ್ ಮಾಡೋದು ಆ ನ್ಯಾಚುರಲ್ ಮೆಥಡ್ಲೆ ಇಟ್ ಈಸ್ ಪಾಸಿಬಲ್. ಅದೇ ಥರ ಬ್ಯಾರಿಯರ್ಸ್ ಆರ್ ಆಲ್ಸೋ ಪ್ರಿವೆಂಟಿಂಗ್ the meeting of ovum with the sperm. That means fertilization is prevented with the use of barrier during the sexual intercourse. But here the barriers are available for both males and females. During sexual intercourse, the different barriers can be made use by both male and female. There are different barriers available for males as well as females. So let us go for these barriers one by one. Give example for the barriers ಅಂತ ಕೇಳಿದರೆ ಏನು ಬರೀಬೇಕು? Condoms are the barriers, diaphragms, cervical caps and vaults. These are the barriers. So let us move to the details. Condoms, they are the barriers made up of thin rubber or latex sheath and are used to cover the penis in the male or vagina and cervix in the female just before the coitus, so that ejaculated semen would not enter into the female reproductive tract. What are the condoms? These are the one type of barriers, and of which material they are made up of. They are made up of thin rubber or latex sheath, and remember these condoms are used to cover the external genitalia of either male reproductive system or female reproductive system, because penis is external genitalia of male reproductive system, vagina and cervix are the external genitalia of female reproductive system. If these external genitalia parts are covered with the condoms before undergoing the sexual intercourse, the ejaculated semen, what is ejaculation? Release of semen from the male reproductive system. It is called ejaculation. When semen is released from the male reproductive system, due to the presence of condom, either used by the male or used by the female, it will prevent the entry of sperm into the reproductive tract. So ultimately, by making use of the condoms, once again the fertilization can be prevented, because the sperm and egg are not coming in contact with each other. And once again I would like to repeat one point, how the condoms are preventing birth. Condoms are used to cover the external genitalia in male and female before undergoing the sexual intercourse, so that ejaculated semen will not enter into the female reproductive tract. So here one term is mentioned, Nirodh. It is a popular brand of condom which is commonly used by male, and according to the observation and report of World Health Organization, the use of condoms has increased in recent years, because here the very important point to remember is that due to its additional benefit. What is that additional benefit? See,
condoms are not only preventing the contact of sperm with the egg, that means it is preventing the fertilization, as well as it prevents the transmission of the sexually transmitted disease as well as AIDS. AIDS is also belonging to STD. It is also one type of STD. Sexually transmitted diseaseಗಳು, there are different types: gonorrhea, syphilis, herpes, hepatitis B, genital warts. All these are the different names of sexually transmitted diseases. ಈ sexually transmitted diseaseಗಳು ಮತ್ತು ಏಡ್ಸು, both of them can be prevented by transmitting from infected person to healthy person if the individuals make use of condoms during the sexual intercourse. So what is the benefit of barrier contraceptives? Barrier contraceptives not only prevent the fertilization, they also prevent the transmission of sexually transmitted diseases. Very important, they do not produce any side effect on the health of either male or female, and not necessarily one should visit the hospital to make use of condom or any other barrier. They can be self inserted. So ಒಂದು ಐಡಿಯಲ್ ಕಾಂಟ್ರಾಸೆಪ್ಟಿವ್ ಇರಬೇಕಾದಂಥ ಎಲ್ಲ ಕ್ಯಾರೆಕ್ಟರ್ಗಳನ್ನು ನಾವು ಬ್ಯಾರಿಯರ್ಗೆ ನೋಡ್ತೀವಿ. ಐಡಿಯಲ್ ಕಾಂಟ್ರಾಸೆಪ್ಟಿವ್ಗೆ ಏನಿರಬೇಕು ಕ್ಯಾರೆಕ್ಟರು? ಅದು ಈಸಿಲಿ ಅವೈಲೇಬಲ್ ಇರಬೇಕು, ಇಟ್ ಕ್ಯಾನ್ ಬಿ ಸೆಲ್ಫ್ ಯೂಸ್ಡ್, ತನ್ನಷ್ಟಕ್ಕೆ ತನಗೆ ಯೂಸ್ ಮಾಡ್ಲಿಕ್ಕೆ ಬಂದಿರಬೇಕು, ಆ್ಯಂಡ್ ಹೆಲ್ತ್ ಮೇಲೆ ಮೇನ್ ಆಗಿ ಸೈಡ್ ಇಫೆಕ್ಟನ್ನು ಪ್ರೊಡ್ಯೂಸ್ ಮಾಡಬಾರ್ದು, ಆ್ಯಂಡ್ ಇಟ್ ಶುಡ್ ನಾಟ್ ಇಂಟರ್ಫಿಯರ್ ವಿತ್ ದ ಸೆಕ್ಚುವಲ್ ಇಂಟರ್ಕೋರ್ಸ್. ಇವು ಎಲ್ಲ ಕ್ಯಾರೆಕ್ಟರ್ಗಳನ್ನು ನಾವು ಬ್ಯಾರಿಯರ್ಸ್ಗೆ ನೋಡ್ತೀವಿ. ಆ್ಯಂಡ್ ಅಡಿಷ್ನಲ್ ಬೆನಿಫಿಟ್ ಆಫ್ ದ ಬ್ಯಾರಿಯರ್ ಈಸ್ ದ್ಯಾಟ್, ಯು ಪ್ಲೀಸ್ ರಿಮೆಂಬರ್ ದಿಸ್ ಸೆಂಟೆನ್ಸ್. ವಾಟ್ ಈಸ್ ದ ಅಡಿಷ್ನಲ್ ಬೆನಿಫಿಟ್ ಆಫ್ ಬ್ಯಾರಿಯರ್? The barriers not only prevent the fertilization but also prevent the transmission of STDs and AIDS. The next point, both male and female condoms are disposable. They should not be reused. Once the person make use of these materials, it should be properly disposed and can be self-inserted and thereby give privacy to the user. So to use the condom either by male or female, not necessarily they have to visit the hospital. The person himself or herself can make use of the barriers before undergoing sexual intercourse. So this is about first type of barrier, that is condom. So remember the name of Nirodh also. It is most popular brand of the condom used by males. Additional benefit of the barrier is it prevents the transmission of STDs and AIDS. Then coming to the next one, diaphragm, cervical cap and vaults. These are also the barriers made up of rubber. So condoms are made up of thin rubber or it may be made up of latex sheath, and here the diaphragm is made up of rubber and are inserted into female reproductive tract to cover the cervix during the coitus. So condoms are basically meant for males. Like that, the barrier which can be used by the female before undergoing the sexual intercourse is diaphragm, or it may be cervical cap, or it may be vaults. They prevent conception, that means fertilization, becoming pregnant, by blocking the entry of sperms through the cervix. Through the cervix, the semen is not allowed to pass through the female reproductive tract. The semen is prevented to enter into the cervix, and these barriers are reusable. Condom should be disposed, but diaphragm, cervical cap and vaults can be reused. And remember, these are the barriers meant for females. Along with these barriers, whether it is condom
or it is a diaphragm, cervical cap, or what? Spermicidal creams, spermicidal, which kills the sperm. ಯಾವ ಕೆಮಿಕಲ್ ಕಂಟೆಂಟು ಸ್ಪರ್ಮನ್ನು ಕಿಲ್ ಮಾಡ್ತದ ಅದನ್ನು ಸ್ಪರ್ಮಿಸೈಡ್ ಅಂತ ಕರೀತಾರೆ. Spermicidal creams, jellies and foams are also used to kill the sperms. They can also be used along with the barriers to increase their contraceptive efficiency. ಬ್ಯಾರಿಯರ್ಸ್ಗಳ ಜೊತೆಗೆ ಈ ಸ್ಪರ್ಮಿಸೈಡಲ್ ಕ್ರೀಮ್ಗಳನ್ನು, ಸ್ಪರ್ಮಿಸೈಡಲ್ ಜೆಲಿಗಳನ್ನು ಅಥವಾ ಸ್ಪರ್ಮಿಸೈಡಲ್ ಫೋಮ್ಗಳನ್ನು ಯೂಸ್ ಮಾಡೋದ್ರಿಂದ ಅದು ಕಾಂಟ್ರಾಸೆಪ್ಟಿವ್ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡ್ತದೆ. ಬಿಕಾಸ್ ದ ಬ್ಯಾರಿಯರ್ಸ್ ದೇ ಪ್ರಿವೆಂಟ್ ಫರ್ಟಿಲೈಸೇಷನ್. ಸ್ಪರ್ಮ್ ಆ್ಯಂಡ್ ಎಗ್ ಕಾಂಟ್ಯಾಕ್ಟ್ನಾಗ ಬರದೇ ಇರೋ ಥರ ಬ್ಯಾರಿಯರ್ಸು ಪ್ರಿವೆಂಟ್ ಮಾಡ್ತವೆ. ಬಟ್ ಈ ಬ್ಯಾರಿಯರ್ಸ್ದ ಜೊತೆಗೆ ಈ ಥರದ ಸ್ಪರ್ಮಿಸೈಡಲ್ ಕ್ರೀಮು ಅಥವಾ ಜೆಲಿಗಳನ್ನು ಬಳಸೋದ್ರಿಂದ ಅಲ್ಲಿ ಸ್ಪರ್ಮ್ಸ್ ಸತ್ತು ಹೋಗ್ತವೆ. Even by chance the sperm is released into the cervix, there is no chance of the fertilization because the barriers are coated with spermicidal cream or jellies. So these are the things that I wanted to explain with respect to barriers. Remember, the barriers used by the males are called condoms. It is made up of thin rubber or latex. The Nirod is the example for most commonly using condom by the males. Additional benefit of the barrier is that it not only prevents the birth and pregnancy, it also prevents the transmission of STDs and AIDS. The barriers can be used by both male and female. They do not produce any side effect on the health of male and female, and they can be self-used, not necessarily to visit the hospital. Without assistance of any medically trained person, the barriers can be used by male and female before undergoing sexual intercourse. The diaphragm, cervical cap and vaults are the barriers used by the female. Along with these barriers, the spermicidal creams, jellies and foams can also be used to increase the contraceptive efficiency. So these are the things you need to remember with respect to barriers. Hope this explanation is clear for you.